ओम शांति। मीठे बच्चे रोज विचार सागर मंथन करो तो ಖುಷಿ का पारा चढ़ेगा। ಶಿವಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಡೈಲಿ ನೀವು ಜ್ಞಾನದ ಬಗ್ಗೆ ಚೆನ್ನಾಗಿ ವಿಚಾರ ಸಾಗರ ಮಂಥನ ಮಾಡ್ತಾ ಇದ್ರೆ ಖುಷಿ ಅನ್ನೋದು ಜಾಸ್ತಿ ಆಗುತ್ತೆ. ಖುಷಿ ಪಾರ್ ಲಿಮಿಟೇ ಇರಲ್ಲ, ಅನ್ಲಿಮಿಟೆಡ್ ಖುಷಿ ನಿಮಗೆ ಸಿಗುತ್ತೆ. चलते फिरते याद रहे कि हम ಸ್ವದರ್ಶನ್ ಚಕ್ರಧಾರಿ. ನಡೀತಾ ಓಡಾಡ್ತಾ ನೆನ್ಪಿಟ್ಕೋಬೇಕು, ನಾವು ಸ್ವದರ್ಶನ ಚಕ್ರಧಾರಿಗಳು. ಇದು ಭಗವಂತ ಕೊಡ್ತಕ್ಕಂಥ ಟೈಟ್ಲ್. ಸ್ವದರ್ಶನ ಅಂದರೆ ಅರ್ಥ ಆಗಿದೆ, ಆತ್ಮದ ದರ್ಶನ ಮಾಡ್ಕೊಳ್ಳೋದು. ಆತ್ಮ ಬಂದಾಗೆ ಹೇಗಿದ್ವಿ, ಮಧ್ಯಕಾಲದಲ್ಲಿ ಏನಾಯಿತು, ಸಂಗಮದಲ್ಲಿ ಏನಾಗಿದ್ದೀವಿ, ಮುಂದೆ ಏನಾಗ್ತೀರಿ, ಇಲ್ಲಿ ಬರಕ್ಕೆ ಮುಂಚೆ, ಈ ಪ್ರಪಂಚದಲ್ಲಿ ಬರಕ್ಕೆ ಮುಂಚೆ ಪರಂಧಾಮದಲ್ಲಿ ಹೆಂಗಿದ್ವಿ, ಇದೆಲ್ಲ ಸ್ಮೃತಿ ಮಾಡ್ಕೊಳ್ಳೋದನ್ನೇ ಸ್ವದರ್ಶನ ಚಕ್ರ ತಿರುಗಿಸೋದು. ಪ್ರಶ್ನೆ, ಅಪ್ನಿ ಉನ್ನತಿ ಕರ್ನೆ ಕಾ ಸಹಜ ಸಾಧನ ಕೌನ್ ಸಾ ಹೈ? ದಿನಚರಿನಲ್ಲಿ ಡೈಲಿ ಪ್ರೋಗ್ರೆಸ್ ಆಗಬೇಕು ಅಂದರೆ ಸಹಜವಾಗಿರ್ತಕ್ಕಂಥ ಸಾಧನೆ ಏನು ಮಾಡಬೇಕು? अपनी उन्नति के लिए रोज पोता मेल रखो. ತಮ್ಮ ಪ್ರೋಗ್ರೆಸ್ ಆಗಬೇಕು ಆಧ್ಯಾತ್ಮಿಕ ಸಾಧನೆಯಲ್ಲಿ ಅಂದರೆ ಪ್ರತಿನಿತ್ಯ ದಿನಚರಿ ಬರೀರಿ. ಇವತ್ತು ಹೇಗಿತ್ತು ನನ್ನ ಸ್ಥಿತಿ, ಇವತ್ತು ನಂದು ಯಾವ ಥರ ಇತ್ತು ಅನ್ನೋದನ್ನು ದಿನಚರಿ ಬರೀರಿ. ಚೆಕ್ ಕರೋ, आज सारा दिन कोई असुरी काम तो नहीं किया. ಚೆಕಿಂಗ್ ಮಾಡ್ಕೋಬೇಕು, ಇವತ್ತು ಯಾವುದೇ ನನ್ನಿಂದ असुरी ಕರ್ಮಗಳು ಅಂದರೆ ಕೆಟ್ಟ ಕರ್ಮಗಳು ಆಗಲಿಲ್ವಾ. ಜೈಸೆ ಸ್ಟೂಡೆಂಟ್ ಅಪ್ನ ರಿಜಿಸ್ಟರ್ ರಕ್ತೇನ. ಶಾಲೆಗಳಲ್ಲಿ ಮಕ್ಕಳದು ರಿಜಿಸ್ಟರ್ ಹಿಡ್ತಾರಲ್ಲ, ಸ್ಕೂಲಿಂದ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಳ್ಳೆ ಕ್ಯಾರೆಕ್ಟರ್ ಅಂತ ಸರ್ಟಿಫಿಕೇಟು ಕೊಡ್ತಾರಲ್ವ. ಐಸೆ ತುಮ್ ಬಚ್ಚೆ ಬಿ ದೈವಿ ಗುಣೋಂಕ ರಿಜಿಸ್ಟರ್ ರಕ್ಕೋತು ಉನ್ನತಿ ಹೋತಿ रहेंगे. ಅದೇ ರೀತಿ ತಾವು ಮಕ್ಕಳು ಕೂಡ ಏನು ಮಾಡಬೇಕಾಗಿದೆ, ದೈವಿ ಗುಣಗಳ ರಿಜಿಸ್ಟ್ರ್ ಇಡಬೇಕು. ಆಗ ನಿಮ್ಮ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಗೀತ, ದೂರ ದೇಶಕ್ಕೆ ರಹನೆ ವಾಲ ಆಯಾ ದೇಶ ಪರಾಯ. ದೂರ ದೇಶದಲ್ಲಿರ್ತಕ್ಕಂಥವ್ರು ಪರಮಾತ್ಮ ಈ ಒಂದು ಪರದೇಶಕ್ಕೆ ಬಂದಿದ್ದಾರೆ. ಓಂ ಶಾಂತಿ. ಬಚ್ಚೆ ಜಾನ್ತೆ ಹೇ ದೂರ ದೇಶ ಕಿಸ್ಕೋ ಕಹಾ ಜಾತಾ ಹೈ. ಈ ಜ್ಞಾನಕ್ಕೆ ಬಂದ ಮೇಲೆ ಗೊತ್ತಾಯಿತು ನಮ್ಮದು ದೂರ ದೇಶ ಯಾವುದು, ಎಲ್ಲಿದೆ ಅನ್ನುವಂಥದ್ದು. ದುನಿಯಾ ಮೇ ಏಕ ಭಿ ಮನುಷ್ಯ ನಹಿ ಜಾನ್ತಾ ಹೈ. ಈ ವಿಚಾರಗಳನ್ನು ಪ್ರಪಂಚದಲ್ಲಿ ಯಾರು ಕೂಡ, ಒಬ್ಬ ಮನುಷ್ಯನೂ ಕೂಡ ತಿಳ್ಕೊಂಡಿಲ್ಲ. ಬಲ್ ಕಿತನಾ ಭಿ ಬಡಾ ವಿದ್ವಾನ್ ಹೋ, ಪಂಡಿತ್ ಹೋ, ಇನ್ಕೋ ಅರ್ಥ ನಹಿ ಸಮಜ್ತೆ. ದೊಡ್ಡ ದೊಡ್ಡ ಪಂಡಿತರಿದ್ದಾರೆ, ವಿದ್ವಾಂಸರಿದ್ದಾರೆ, ಇದರ ಮೀನಿಂಗ್ ಯಾರಿಗೋ ಗೊತ್ತೇ ಇಲ್ಲ. तुम बच्चे समझते हो बाबा जिनको सब मनुष्य मात्र याद करते हैं, हे भगवान वह जरूर ऊपर मूल वतन में है. ನಿಮಗೆ ಗೊತ್ತಿದೆ, ತಂದೆ ಯಾರನ್ನ ಇಡೀ ಪ್ರಪಂಚದ ಮನುಷ್ಯ ಮಾತ್ರರೆಲ್ಲನೂ ಕೂಡ ಹೇ ಭಗವಂತ ಅಂತ ಕೂಗ್ತಾ ಇದ್ದಾರೆ. ಅವಶ್ಯಕವಾಗಿ ಅವರು ಮೂಲವತನದಲ್ಲೇ ಇರಬೇಕಲ್ವಾ. ಅವ್ರು ಕಿಸ್ಕೋ ಬಿ ಪತಾ ನಹಿ ಹೇ. ಮೂಲವತನ ಅನ್ನೋದು ಯಾವುದು ಅನ್ನೋದು ಯಾರಿಗೂ ಕೂಡ ಕರೆಕ್ಟಾಗಿ ವಿಚಾರ ಗೊತ್ತಿಲ್ಲ. इस ड्रामा के राज को भी अभी तुम बच्चे समझते हो. ಈ ಸೃಷ್ಟಿ ನಾಟಕದ ರಹಸ್ಯಗಳನ್ನು ಈ ಜ್ಞಾನಕ್ಕೆ ಬಂದ ಮೇಲೆ ನಮ್ಗೆ ಗೊತ್ತಾಯಿತು. शुरू से लेकर अभी तक जो कुछ हुआ, जो होने का है, सब बुद्धि में है. ಬಿಗಿನಿಂಗ್ನಿಂದ ಹಿಡಿದು ಇಲ್ಲಿಯವರೆಗೂ ಏನು ನಡೀತು ನಾಟಕ, ಮುಂದೆ ಏನಾಗುತ್ತೆ ಅನ್ನೋಂಥ ತ್ರಿಕಾಲ ಜ್ಞಾನ ನಿಮ್ಮ ಬುದ್ಧಿನಲ್ಲಿದೆ. यह सृष्टि चक्र कैसे फिरता है, यह बुद्धि में रहना चाहिए. ಈ ಸೃಷ್ಟಿ ಚಕ್ರ ಯಾವ ಥರ ಸುತ್ತಾ ಇದೆ ಅನ್ನೋವಂಥದ್ದು ನಿಮ್ಮ ಬುದ್ಧಿನಲ್ಲಿ ಇರಬೇಕಾಗಿದೆ. ತುಂಬ ಬಚ್ಚೋ ಮೇ ಬಿ ನಂಬರ್ ವಾರ್ ಸಮಸ್ತೆ. ಮಕ್ಕಳಲ್ಲಿ ಕೂಡ ನಂಬರ್ ವಾರ್ ಆಗಿ ಈ ವಿಚಾರಗಳನ್ನು ತಿಳ್ಕೊಳ್ತೀರಾ. विचार सागर मंथन नहीं करते, इसलिए ಖುಷಿ का पारा नहीं चढ़ता. ಈ ಜ್ಞಾನ ಕೇಳ್ಕೊಂಡು ಹೊರಟೋಗ್ತೀರಾ ಮನೆಗೆ, ಅಥವಾ ಈ ಜ್ಞಾನ ಕೇಳಿಬಿಟ್ಟ ನಂತರ ಮನನ ಚಿಂತನ ಮಾಡೋದಿಲ್ಲ. ಮನನ ಚಿಂತನ ಮಾಡೋದು ಅಂದ್ರೇನು?
ಮೊಸರಿದೆ, ಚೆನ್ನಾಗಿ ಕಡಿದ್ರೆ ಏನು ಬರುತ್ತೆ? ಆ ಥರ ನೀವು ಜ್ಞಾನದ ಬಗ್ಗೆ ಮನನ ಚಿಂತನೆ ಮಾಡ್ತಾ ಇದ್ರೆ ಖುಷಿ ಇರುತ್ತೆ. ಉठते बैठते बुद्धि में रहना चाहिए कि हम सुदर्शन ಚಕ್ರಧಾರಿ. ಎದ್ದೇಳ್ತಾ ಕೂತ್ಕೊಂತ ಬುದ್ಧಿನಲ್ಲಿ ಏನಿರಬೇಕು? ನಾವು ಸುದರ್ಶನ ಚಕ್ರಧಾರಿಗಳು. ನಾವ್ಯಾರೋ ಟೈಟ್ಲ್ ವಿಷ್ಣುಗೆ ತೋರಿಸ್ಬಿಟ್ಟಿದ್ದಾರೆ ಚಕ್ರ, ಆ್ಯಕ್ಚುಲಿ ನಮ್ದದು ಸಂಗಮಾಗಿದ್ದ ಬ್ರಾಹ್ಮಣರದು ಸುದರ್ಶನ ಚಕ್ರ. आदि से अंत तक मुझे आत्मा को सारे सृष्टि का चक्र का मालूम है. ಆವಾಗಿಂದ ಹಿಡಿದು ಬಿಗಿನಿಂಗ್ನಿಂದ ಹಿಡಿದು ಇಲ್ಲಿಯವರೆಗೂ ನಮಗೆ ಸೃಷ್ಟಿ ಚಕ್ರದ ಬಗ್ಗೆ ಜ್ಞಾನ ಗೊತ್ತಿದೆ. ಬಲ್ ತುಮ್ ಯಹಾ ಬೈಟೆ ಹೋ ಬುದ್ಧಿ ಮೇ ಮೂಲವತನ್ ಯಾದ್ ಆತಾ ಹೈ. ಭಲೆ ನೀವು ಇಲ್ಲಿ ಕೂತಿದ್ರು ಕೂಡ ನಿಮ್ಗೆ ನೆನಪು ಏನು ಬರ್ತಾ ಇರಬೇಕು? ಮೂಲವತನ ನೆನಪು ಬರ್ತಾ ಇರಬೇಕು. ವಹ ತೋ ಸ್ವೀಟ್ ಸೈಲೆನ್ಸ್ ಹೋಮ್ ಹೈ. ಪರಂಧಾಮ ಹೇಗಿದೆ? ಮಧುರವಾಗಿರ್ತಕ್ಕಂಥ ಶಾಂತಿಯ ಧಾಮ. ಅಲ್ಲಿ ಯಾವುದೇ ಶಬ್ದ ಇಲ್ಲ, ಅಲ್ಲಿ ಯಾವುದೇ ಸಂಕಲ್ಪನೂ ಇಲ್ಲ, ಅಲ್ಲಿ ಯಾವುದೇ ಕರ್ಮ ಇಲ್ಲ, ಅಲ್ಲಿ ಯಾವುದೇ ಅನ್ನಾಹಾರಗಳು ಬೇಕಾಗಿಲ್ಲ, ಅಲ್ಲಿ ಸೂರ್ಯಾಸ್ತ ಸೂರ್ಯೋದಯ ಇಲ್ಲ, ಯಾವುದೇ ಟೈಮ್ ಲಿಮಿಟ್ಸ್ ಇಲ್ಲ. ಬಿಲ್ಕುಲ್ ಸೈಲೆನ್ಸ್. ದೇಹಾತೀತ ಸ್ಥಿತಿ, ಕರ್ಮಾತೀತ ಸ್ಥಿತಿ ಅನುಭವ ಮಾಡಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ? ಪರಂಧಾಮನ ನೆನೆಸ್ಕೋಬೇಕಾಗುತ್ತೆ. ಸೈಲೆನ್ಸ್ ಧಾಮ್ ಜಹ ಆತ್ಮ ಇರತ್ತೆ. ಶಾಂತಿಯ ಧಾಮದಲ್ಲಿ ನಾವೆಲ್ಲ ಆತ್ಮಗಳು ಇರ್ತೇವೆ. ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಜಟ್ ಆ ಜಾತಾ ಹೈ. ಈ ಎಲ್ಲ ವಿಚಾರಗಳು ನಿಮ್ಮ ಮಕ್ಕಳ ಬುದ್ಧಿನಲ್ಲಿ ತಕ್ಷಣಕ್ಕೆ ಹೊಳಿತಾ ಇರುತ್ತೆ. ತುಮ್ ಬಚ್ಚೋಂ ಕಿ ಅವ್ರ ಕೋಯಿಕೋ ಪತಾನೆ. ನಿಮ್ಗೆ ಅಷ್ಟೇ ಇದೆಲ್ಲ ವಿಚಾರಗಳು ಗೊತ್ತಿದೆ, ಬೇರೆಯವ್ರು ಈ ಜ್ಞಾನಕ್ಕೆ ಬರದೇ ಇರೋರಿಗೆಲ್ಲ ಏನು ಗೊತ್ತೋ? ಅದಕ್ಕೆ ಹೇಳ್ತಾರೆ ಗೂಡು ಜಾನೆ ಗುಡ್ಕಿ ಗೋತ್ರಿ ಜಾನೆ. ಬೆಲ್ಲಕ್ಕೆ ಗೊತ್ತು, ಬೆಲ್ಲ ಚೀಲಕ್ಕೆ ಗೊತ್ತು, ಬೇರೆಯವ್ರಿಗೆಲ್ಲ ಅದ್ರ ರುಚಿ ಏನು ಗೊತ್ತು? ಬಲ್ ಕಿತನೆ ಭಿ ಶಾಸ್ತ್ರ ಆದಿ ಪಡ್ತೆ ಸುನ್ತೆ ರಹೆ ಫಾಯ್ದಾ ಕುಚ್ ನಹೀ. ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರಗಳು ಬೇಕಾದಷ್ಟು ಓದ್ತಾ ಇರ್ತಾರೆ, ಅದರ ಬಗ್ಗೆ ಯಾರಿಗೂ ಜ್ಞಾನ ಇಲ್ಲವೇ ಇಲ್ಲ. ಸಬ ಉತ್ತರ್ತಿ ಕಲಾಮೆ ಹೇ. ಎಲ್ಲ ಆತ್ಮಗಳು ಈ ಪ್ರಪಂಚವೆಂಬ ನಾಟಕದಲ್ಲಿ ಇಳ್ಕೊಂಡು ಬಂದ್ಬಿಟ್ಟಿದ್ದಾವೆ, ಆ ಮೂಲ ಮನೆಯನ್ನು ಮರೆತು ಬಿಟ್ಟಿದ್ದಾವೆ. ತುಮ್ ಅಭಿ ಚढ़ ರಹೆ ಹೋ. ಈ ಜ್ಞಾನ ಕೇಳಿ ಕೇಳಿ ನೀವು ಏನಾಗ್ತಾ ಇದ್ದೀರಾ? ಏರ್ತಾ ಇದ್ದೀರಾ. ವಾಪಸ್ ಜಾನೆ ಕೆ ಲಿಯೆ ಖುದ್ದು ತಯಾರಿ ಕರ್ ರಹೆ ಹೋ. ಪರಂಧಾಮಕ್ಕೆ ರಿಟರ್ನ್ ಜರ್ನಿ ಮಾಡಲಿಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ಸನ್ನು ಮಾಡ್ಕೊತಾ ಇದ್ದೀರಾ. ಯೆ ಪುರಾನಿ ಕಪಡ ಛೋಡ್ ಹಮ್ಕೋ ಗರ್ ಜಾನ ಹೈ. ಈ ಹಳೆ ಬೆಟ್ಟ ಇಲ್ಲೇ ಬಿಚ್ಚಾಕಿ ಆತ್ಮ ಒಂಟಿಯಾಗಿ ಹೋಗಬೇಕಾಗಿದೆ. ದೇಹನೂ ತರಲಿಲ್ಲ, ದೇಹನೂ ತೊಗೊಂಡೋಗಲ್ಲ ಅಂದಮೇಲೆ ಈ ದೇಹ ಇಲ್ಲೇ ಬಿಟ್ಟು ಹೋಗಬೇಕು. ಬಾಬಾ ಹೇಳ್ತಾರೆ ಇದು ಶರೀರನೇ ಒಂದು ಬಟ್ಟೆ, ಶರೀರನೇ ಒಂದು ಡ್ರೆಸ್ ಆತ್ಮಕ್ಕೆ. ಖುಷಿ ರಹತಿ ಏನು? ಆತ್ಮಕ್ಕೆ ಖುಷಿ ಆಗುತ್ತಲ್ವ. ಗರ್ ಜಾನೆ ಕೆ ಲಿಯೆ ಆದಾ ಕಲ್ ಭಕ್ತಿ ಕೀ ಹೈ. ಪರಂಧಾಮಕ್ಕೆ ಹೋಗೋಕ್ಕೆ ಈ ನಾಟಕದಲ್ಲಿ ಅರ್ಧ ಕಲ್ಪದಿಂದ ಆತ್ಮ ಭಕ್ತಿ ಮಾಡ್ತಾ ಬಂದಿದೆ. ಚಿಡಿ ನೀಚೆ ಉತ್ತರ್ತೆ ಈ ಕೈ ಮೆಟ್ಲು ಇಳ್ಕೊಂಡೇ ಬಂದ್ಬಿಟ್ವಿ ಅಂತಾರೆ. ಏಣಿ ಚಿತ್ರ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತಲ್ಲ ಹೆಂಗಿದ್ವಪ್ಪ, ಹೆಂಗಾಗ್ಬಿಟ್ಟಿದ್ದೀವಿ. ಅಭಿ ಬಾಬಾ ಹಮ್ಕೋ ಸಹಜ ಸಮಜಾತೆ. ಇಷ್ಟೆಲ್ಲ ವಿಚಾರಗಳನ್ನು ಯಾರು ಹೇಳ್ತಾ ಇದ್ದಾರೆ? ಸಹಜವಾಗಿ ಬಾಬಾ ಅವರು ಹೇಳ್ತಾ ಇದ್ದಾರೆ. ತುಮ್ ಬಚ್ಚೋಂ ಕೋ ಖುಷಿ ಹೋನಿ ಚಹಿಯೆ, ಬಾಬಾ ಭಗವಾನ್ ಹಮ್ಕೋ ಪಢಾತೆ ಹೈ. ನಿಮಗೆ ಖುಷಿ ಆಗಬೇಕಾಗಿದೆ. ಸ್ವಯಂ ಭಗವಂತನೇ, ಹೂತೋಟದ ಮಾಲೀಕನೇ ಇಷ್ಟೆಲ್ಲ ವಿಚಾರನ ತಿಳಿಸ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ. ಯಾ ಖುಷಿ ಬಹುತ್ ರಾಣಿ ಚೆ. ಈ ಖುಷಿ ನಿಮಗೆ ತುಂಬ ತುಂಬ ಇರಬೇಕು. ಬಾಬಾ ಸಮ್ಮುಖ ಪಢಾ ರಹೆ ಜೋ ಭಿ ಸಭಿ ಬಾಬಾ ಜೋ ಭಿ ಸಭಿ ಕಾ ಬಾಪ್ ಹೈ ವಹ ಹಮ್ಕೋ ಫಿರ್ ಸೆ ಪಢಾ ರಹೆ. ಸರ್ವಾತ್ಮಗಳ ತಂದೆ, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಆತ್ಮಗಳ ತಂದೆ ನಮಗೆ ಪುನಃ ಏನು ಮಾಡ್ತಾ ಇದ್ದಾರೆ? ಓದಿಸ್ತಾ ಇದ್ದಾರೆ. ಅನೇಕ ಬಾರ್ ಪಢಾಯ ಜಬ್ ತುಮ್ ಚಕ್ಕರ್ ಲಗಾಕರ್ ಪೂರಾ ಕರ್ತೆ ಹೋ ಫಿರ್ ಬಾಪ್ ಆತೆ ಹೈ. ಅನೇಕ ಬಾರಿ ಓದಿಸಿದ್ರು. ಯಾವಾಗ ಈ ನಾಟಕದಲ್ಲಿ ನಾವೆಲ್ಲ ಸುತ್ಕೊಂಡು ಬಂದ್ಬಿಡ್ತೀವಿ, ಪುನಃ ಈಗ ತಂದೆ ಬಂದಿದ್ದಾರೆ. ಈ ಸಮಯ ತುಮ್ ಹಿ ಸುದರ್ಶನ್ ಚಕ್ರಧಾರಿ. ಈ ಸಮಯದಲ್ಲಿ ಬಾಬಾ ಹೇಳ್ತಾರೆ, ಟೈಟ್ಲ್ ಯಾರಿಗೆ ಕೊಡ್ಬೋದು? ನಿಮಗೇನೆ ಸುದರ್ಶನ ಚಕ್ರಧಾರಿಗಳು ಒಂದು ಟೈಟ್ಲ್ ಕೊಡ್ಬೋದು. ವಿಷ್ಣುಪುರಿಗೆ
ದೇವತಾ बनने के लिए पुरुषार्थ कर रहे हो. ನೀವು ಕೂಡ ವಿಷ್ಣುಪುರಿನಲ್ಲಿ ಹೋಗ್ಲಿಕ್ಕೋಸ್ಕರ, ದೇವತೆಗಳಾಗ್ಲಿಕ್ಕೋಸ್ಕರ ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಾ. ದುನಿಯಾ ಮೇ ಅವ್ರ ಕೋಯಿ ಕಾ ಯಹ ನಾಲೆಡ್ಜ್ ಹೋ ನಾ ಸಕೆ. ಪ್ರಪಂಚದಲ್ಲಿ ಈ ಒಂದು ಜ್ಞಾನ ತಿಳುವಳಿಕೆ ಬೇರೆ ಯಾರ ಹತ್ರನೂ ಇಲ್ವೇ ಇಲ್ಲ. ಶಿವ ಬಾಬಾ हमको पढ़ा रहे हैं ಖುಷಿ ಕಿತನಿ रहनी चाहिए. ಸ್ವಯಂ ಶಿವ ತಂದೆನೇ ನಮ್ಗೆ ಇಷ್ಟೆಲ್ಲ ವಿದ್ಯೆನ ಓದಿಸ್ತಾ ಇದ್ದಾರೆ ಅಂತಂದಮೇಲೆ ಏನಿರಬೇಕು, ನಿಮಗೆ ಖುಷಿ ಇರಬೇಕು. बच्चे जानते हैं यह ಶಾಸ್ತ್ರ ಆದಿ सब ಭಕ್ತಿ ಮಾರ್ಗ का है. ನಿಮಗೆ ಗೊತ್ತಿದೆ ಭಕ್ತಿ ಮಾರ್ಗದಲ್ಲಿ ಬೇಕಾದಷ್ಟು ಶಾಸ್ತ್ರಗಳಿದ್ದಾವೆ. ಸದ್ಗತಿ ಕೇಳಿ ನಹಿ, ಅವೆಲ್ಲವೂ ಕೂಡ ಸದ್ಗತಿಗೋಸ್ಕರ ಅಲ್ಲ. ಭಕ್ತಿ ಮಾರ್ಗಕ್ಕೆ ಸಾಮಗ್ರಿ ಬಿ ಚೈಯೇನ. ಭಕ್ತಿ ಮಾರ್ಗದಲ್ಲೂ ಸಾಮಗ್ರಿ ಬೇಕಲ್ವಾ. ಅತಃ ಸಾಮಗ್ರಿ ಲೆಕ್ಕವಿಲ್ಲದಷ್ಟು ಭಕ್ತಿ ಮಾರ್ಗದಲ್ಲಿ ಸಾಮಗ್ರಿ ಇದ್ದಾವೆ. ಬಾಬಾ ಕೇಳ್ತೆ ಇಸ್ಸೆ ತುಮ್ ಗಿರ್ತೆ ಹಿ ಆಯಾ ಹೋ. ಈ ನಾಟಕದಲ್ಲಿ ನೀವು ಕೆಳಗಡೆಗೆ ಭಕ್ತಿ ಮಾಡಿದ್ರಿ, ಆದರೂ ಕೆಳಗಡೆ ಇಳಿದೇ ಬಂದ್ಬಿಟ್ರಿ ಮೆಟ್ಲು ಇಳ್ಕೊಂಡು ಅಂತ. ಕಿತನಾ ದೂರ ದೂರ ಭಟಕ್ತೆ ಹೈ, ಎಷ್ಟು ದೂರ ದೂರ ಅಲೀತಾರೆ. ಅಭಿ ತೋ ತುಮ್ ಶಾಂತ್ ಹೋಕರ್ ಬೈಠೆ. ಈಗ ನೀವು ಅಲ್ಲಿ ಇಲ್ಲಿ ಸುತ್ತಾಡೋದೇನು ಬೇಡ, ಸೈಲೆನ್ಸ್ ಆಗಿ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ. ವಿಚಾರಗಳನ್ನು ಚೆನ್ನಾಗಿ ಮನನ ಮಾಡಿ, ಓದಿ, ಸ್ಟಡಿ ಮಾಡಿ. ತುಮಾರ ಧಕ್ಕಾ ಕಾನ ಸಬ್ ಚೂಟ್ ಗಯ. ಇವಾಗ ನೀವು ಅಲ್ಲಿ ಸುತ್ತೋದು, ಇಲ್ಲಿ ಸುತ್ತೋದು, ಅಲ್ಲಿ ಇಲ್ಲಿ ಹೋಗೋದೆಲ್ಲ ಏನಾಗೋಯ್ತು, ನಿಂತೋಯ್ತು. ಗೊತ್ತಾಯ್ತಾ? ಈಗ ಜ್ಞಾನಕ್ಕೆ ಬಂದಮೇಲೆ ಆ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ಈ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ಆ ಊರು ಈ ಊರು ಟೂರ್ ಹೋಗೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಯಾಕೆ? ನಿಮ್ಗೆ ಯಾರು ಬೇಕಾಗಿತ್ತೋ ಅವ್ರು ಸಿಕ್ಬಿಟ್ರು. ಜೋ ಪಾನಾತ ಸೋ ಪಾಲಿಯ ಅವ್ರು ಬಾಕಿ ಕ್ಯಾ ರಹ. ಕೆಲವ್ರು ಮೌಂಟ್ ಆಬು ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ತೋರಿಸ್ತೀರಾ, ಇಲ್ಲಿ ತೋರಿಸ್ತೀರಾ ಅಂತ ನನಗೆ ಕೇಳ್ತಾರೆ. ನಾವೆಲ್ಲಿ ಕರ್ಕೊಂಡು ಹೋಗಲ್ಲ. ಹೋದರೆ ಮಧುಬನ, ಬಂದರೆ ವಾಪಸ್. ಹಂಗಿದ್ರೆ ಬನ್ನಿ ಅಂತೀವಿ ನಾವು. ಗೊತ್ತಾಯ್ತಾ? ಅಲ್ಲಿ ಇಲ್ಲಿ ಸುತ್ತಿ ಸುತ್ತಿ ಏನಾಯಿತು, ಬಾಬಾನೇ ಹೇಳ್ತಾರೆ ಮೆಟ್ಲು ಇಳ್ಕೊಂಡು ಬಂದುಬಿಟ್ರಿ. ಈಗ ಎಲ್ಲಿ ಟೂರ್ ಮಾಡೋಕ್ಕೆ ಹೋಗಬೇಡಿ, ಕೂತ್ಕೊಳ್ಳಿ, ಏಕಾಂತವಾಗಿ ಕೂತ್ಕೊಂಡು ಚೆನ್ನಾಗಿ ಮನನ ಮಾಡಿ, ಚಿಂತನೆ ಮಾಡಿ. ಬಾಕಿ ಥೋಡಾ ಸಮಯ ಹೇ, ಸ್ವಲ್ಪ ಸಮಯ ಅಷ್ಟೇ ಇದೆ. ಅಲ್ಲಿ ಇಲ್ಲಿ ಸುತ್ತಿದ್ದು ಆಗೋಯ್ತು. ಚೆನ್ನಾಗಿ ಪುರುಷಾರ್ಥ ಮಾಡೋಕ್ಕೆ ಟೈಮ್ ಇವಾಗ. ಜಾನ್ತೆ ಹೋ ಬಾಕಿ ಥೋಡಾ ಸಮಯ, ಗೊತ್ತಿದೆ ನಿಮಗೆ, ಸ್ವಲ್ಪ ಸಮಯ ಅಷ್ಟೇ ಬಾಕಿ ಉಳ್ಕೊಂಡಿದೆ. ಆತ್ಮ ಕೋ ಪವಿತ್ರ ಬನಾನೆ ಕೆ ಲಿಯೆ ಬಾಬಾ ವಹಿ ರಾಸ್ತಾ ಬತಾ ರಹೆ. ಆತ್ಮನ ಪ್ಯೂರಿಫೈ ಮಾಡ್ಕೊಳ್ಳೋಕ್ಕೆ ತಂದೆ ಅದೇ ರೂಟನ್ನು ತೋರಿಸ್ತಾ ಇದ್ದಾರೆ. कहते हैं मुझे याद करो तो तुम सतो प्रधान बन जाएंगे. ಶಿವ ಬಾಬಾ ಹೇಳ್ತಾರೆ, ನೆನಪು ಮಾಡಿ ಮಾಡಿ ಆತ್ಮ ಏನಾಗ್ಬಿಡುತ್ತೆ, ಪ್ಯೂರ್ ಆಗೋಗ್ಬಿಡುತ್ತೆ. फिर सतो प्रधान दुनिया में आकर राज्य करेंगे. ಇಲ್ಲಿಂದ ಹೊರಟ್ರೆ ಆತ್ಮ ಸತೋ ಪ್ರಧಾನ ಪ್ರಪಂಚದಲ್ಲಿ ಜನ್ಮ ತಾಳಿ ಅಲ್ಲಿ ರಾಜ್ಯವನ್ನು ಆಳ್ತೀರಾ. ಯಾ ರಾಸ್ತಾ ಕಲ್ಪ ಕಲ್ಪ ಅನೇಕ ಬಾರ್ ಬಾಪನೆ ಬತಾಯ. ಈ ರೂಟನ್ನು ಕಲ್ಪವೂ ಕೂಡ ತಂದೆ ಬಂದು ಅನೇಕ ಬಾರಿ ಏನು ಮಾಡಿದ್ದಾರೆ, ತೋರಿಸ್ಕೊಟ್ಟಿದ್ದಾರೆ. ಫಿರ್ ಅಪ್ನಿ ಅವಸ್ಥಾ ಕೋ ಭಿ ದೇಖ್ನಾ ಹೈ. ಆಮೇಲೆ ನಾವು ನಮ್ಮ ಸ್ಥಿತಿಗತಿಗಳನ್ನು ನೋಡ್ಕೋಬೇಕಾಗಿದೆ. ಸ್ಟೂಡೆಂಟ್ ಪುರುಷಾರ್ಥ ಕರ್ ಅಪ್ನಿಗೂ ಹೋಶಿಯಾರ್ ಬನಾತೆ. ವಿದ್ಯಾರ್ಥಿಗಳು ಚೆನ್ನಾಗಿ ಪುರುಷಾರ್ಥ ಮಾಡಿ ಮಾಡಿ ತಮ್ಮಂತವೋ ಎಕ್ಸ್ಪರ್ಟ್ ಮಾಡ್ಕೊತಾರೆ. ಪಢಾಯಿ ಕಾ ಭಿ ರಿಜಿಸ್ಟರ್ ಹೋತಾ ಹೈ और ಚಲನ್ ಕಾ ಭಿ ರಿಜಿಸ್ಟರ್ ಹೋತಾ ಹೈ. ಓದೋದ್ರದ್ದು ಸ್ಕೂಲ್ನಲ್ಲಿ ಅಟೆಂಡೆನ್ಸ್ ಇಡ್ತಾರಲ್ಲ, ನಡವಳಿಕೆನೂ ಹೇಗಿದೆ ಅಂತ ರಿಜಿಸ್ಟರ್ ಇಡ್ತಾರಲ್ಲ. ಯಹ ತುಮೇ ಬಿ ದೈವಿ ಗುಣ ಧಾರಣ ಕರ್ನಾ ಹೈ. ಇಲ್ಲಿ ಕೂಡ ನೀವು ಒಳ್ಳೆ ದೈವಿ ಗುಣಗಳನ್ನು ಏನು ಮಾಡಬೇಕಾಗಿದೆ, ಧಾರಣೆ ಮಾಡಬೇಕಾಗಿದೆ. ರೋಜ್ ಅಪ್ನಾ ಪೋತಾ ಮೇಲೆ ರಖನೆ ಸೆ ಬಹುತ್ ಉನ್ನತಿ ಹೋಗಿ. ಡೈಲಿ ನೀವು ದಿನಚರಿ ಇಡಿ, ಇವತ್ತು ಹೆಂಗಿತ್ತು ಅಂತ ಚೆಕ್ ಮಾಡ್ಕೊಳ್ಳಿ. ಪ್ರೋಗ್ರೆಸ್ನಲ್ಲಿ ಹೋಗ್ತೀರಾ. ಆಜ ಸಾರಾ ದಿನ ಕೊಯ್ ಆಸುರಿ ಕಾಮ್ ತೋ ನಹಿ ಕಿಯಾ. ಇವತ್ತು ಇಡೀ ದಿನದಲ್ಲಿ ನನ್ನಲ್ಲಿ ಏನು ಮಿಸ್ಟೇಕ್ಸ್ ಆಗಲಿಲ್ವಾ, ಕೆಟ್ಟ ಕೆಲಸ ಆಗಲಿಲ್ವಾ, ಚೆಕ್ ಮಾಡ್ಕೊಬೇಕು. ರಾತ್ರಿ ಮಲ್ಕೊಳ್ಳೋಕ್ಕೆ ಮುಂಚೆ ಸುಮ್ಮನೆ ಹಾಗೆ ಹೋಗಿ ಮಲ್ಕೊಂಡು ಬಿಡೋದಲ್ಲ. ಇಡೀ ದಿನ ಈ ಕೆಲಸ ಟಯರ್ಡ್ ಆಗಿತ್ತು, ಸುಸ್ತಾಗಿತ್ತು, ಮಲ್ಕೊಳ್ಳೋದಲ್ಲ. ಬ್ರಹ್ಮಬಾಬಾ ಏನು ಮಾಡ್ತಾಯಿದ್ರು, ಪುರುಷಾರ್ಥ. ರಾತ್ರಿ ಹೊತ್ತು ಅವರು ಕಚೇರಿ ನಡೆಸ್ತಾ ಇದ್ರಂತೆ. ಬ್ರಹ್ಮಬಾಬಾ ಅವರು ಕಚೇರಿ ಅಂದ್ರೇನು, ಅವರು ಹತ್ರ ಅವರೇ ಕೇಳ್ಕೊತಾ ಇದ್ರಂತೆ. ಸೆಲ್ಫ್ ಅನಾಲಿಸಿಸ್ ಅಂತ ಹೇಳ್ತಾರೆ ಇದಕ್ಕೆ, ಸೆಲ್ಫ್ ಚೆಕಿಂಗ್ ಅಂತ ಹೇಳ್ತಾರೆ ಇದಕ್ಕೆ. ಅವರು ಆತ್ಮನಾಗಿ ಕೂತ್ಕೊಂಡು ಕಣ್ಣು ಹತ್ರ ಕೇಳೋರಂತೆ, ಇವತ್ತು ನೀನು ಏನೇನು ನೋಡಿದೆ ನಂಗೆ ಲೆಕ್ಕ ಕೊಡು. ಆತ್ಮಕ್ಕೆ ಕಣ್ಣನ್ನು ಕೇಳೋರಂತೆ ಬಾಬಾ.
ಕಿವಿನ ಕೇಳೋರಂತೆ, ಏನೇನು ವ್ಯರ್ಥ ಕೇಳಿದೆ ಇವತ್ತು, ಮುರಳಿ ಯಾಕೆ ಕೇಳಲಿಲ್ಲ, ಮುರಳಿ ಮನನ ಯಾಕೆ ಮಾಡಲಿಲ್ಲ, ಮುರಳಿ ಯಾಕೆ ಸ್ಟಡಿ ಮಾಡಲಿಲ್ಲ ಅಂತ ಅವ್ರ ಕಿವಿನ ಅವರೇ ಕೇಳ್ಕೊಳ್ಳೋರು. ಪ್ರತಿಯೊಂದು ಅಂಗಾಂಗ ಹತ್ರ ಇವತ್ತೇನು ರೈಟ್ ರಾಂಗ್ ಮಾಡಿದ್ದೀರಿ, ನಾನು ಲೆಕ್ಕ ಕೊಡ್ರಿ ಅಂತ ಅವ್ರ ಆತ್ಮ ಕೇಳ್ತಾ ಇತ್ತಂತೆ ಒಂದೊಂದು ಅಂಗಾಂಗಗಳನ್ನು. ಗೊತ್ತಾಯ್ತಾ? ಇದಕ್ಕೆ ಕೇಳ್ತಾರೆ ಆತ್ಮಾವಲೋಕನ ಅಂತ. ಶಬ್ದ ಇದೆ ಆತ್ಮಾವಲೋಕನ ಅಂತ, ಅರ್ಥಗಳು ಯಾರಿಗೂ ಗೊತ್ತಿಲ್ಲ. कितना सिंपल चित्र है, हमको तो देवता बनना है. ಈಗ ನಾವು ಸತ್ಯುಗದಲ್ಲಿ ದೇವತೆಗಳಾಗಿ ಹುಟ್ಟಬೇಕು. ನಮ್ಗೆ ಇವಾಗ ದೇವತೆಗಳಾಗಬೇಕು ಅಂದರೆ ಲಕ್ಷ್ಮೀನಾರಾಯಣ ಚಿತ್ರ ಎದುರುಗಡೆ ಇಟ್ಕೋಬೇಕು. ಎಷ್ಟು ಸರಳವಾದಂಥ ಚಿತ್ರಗಳು. ऊपर में शिव बाबा है, प्रजापिता ब्रह्मा द्वारा ये वर्षा देते हैं. ಪ್ರಜಾಪಿತ ಬ್ರಹ್ಮ ಮುಖಾಂತರ ಶಿವ ಬಾಬಾ ಈ ಆಸ್ತಿ ಕೊಡ್ತಾರೆ. ಜರೂರ್ ಸಂಗಮ್ ಪರ್ ಹಿ ಬ್ರಾಹ್ಮಣ ಬ್ರಾಹ್ಮಣಿಯ ಹೋಂಗೇನ. ಅವಶ್ಯಕವಾಗಿ ಸಂಗಮಯದಲ್ಲಿ BKS ಇದ್ದೀವಲ್ಲ, ದೇವತಾಯಿ ಹೋತೆ ಸತ್ಯುಗ. ದೇವಾನ್ ದೇವತೆಗಳು ಎಲ್ಲಿ ಇರ್ತಾರೆ? ಸತ್ಯುಗದಲ್ಲಿ ಇರ್ತಾರೆ. ಬ್ರಾಹ್ಮಣ ಸಂಗಮ್ ಪರ್, ಸಂಗಮದಲ್ಲಿ ಯಾರಿದ್ದೀವಿ? ಬ್ರಾಹ್ಮಣರಿದ್ದೀವಿ. तो कलयुग में शूद्र वर्ण वाले हैं, विराट रूप का भी चित्र बुद्धि में धारण करो. ಬಾಬಾ ಹೇಳ್ತಾರೆ ಈ ಕಲಿಯುಗದಲ್ಲಿ ಶೂದ್ರ ವರ್ಣದವರು ಇದ್ದೀವಿ, ವಿರಾಟ ರೂಪದ ಚಿತ್ರವನ್ನು ಬುದ್ಧಿನಲ್ಲಿ ಏನು ಮಾಡಬೇಕು? ಧಾರಣೆ ಮಾಡಬೇಕು. ಹಮ್ ಅಭಿ ಬ್ರಾಹ್ಮಣ್ ಚೋಟಿ ಹೇ ಫಿರ್ ದೇವತಾ ಬನೆಂಗೆ. ಈಗ ನಾವು ಜುಟ್ಟು ಸಮಾನ ಇದ್ದೀವಿ, ನೆಕ್ಸ್ಟ್ ನಾವೇನಾಗ್ತೀವಿ? ಸತ್ಯುಗದಲ್ಲಿ ದೇವತೆಗಳು ಮುಖ ಸಮಾನ ಆಗ್ತೀವಿ. ಬಾಬಾ ಬ್ರಾಹ್ಮಣಂಗೂ ಪಳಾ ರಹೆ ದೇವತಾ ಬನಾನೆ ಕೆ ಲಿಯೆ. ಶಿವ ಬಾಬಾ ಬಂದು ಇಷ್ಟೆಲ್ಲ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. ಏನಕ್ಕೋಸ್ಕರ? ದೇವತೆಗಳನ್ನಾಗಿ ಮಾಡಲಿಕ್ಕೋಸ್ಕರ. ದೈವಿ ಗುಣದ ಧಾರಣ ಕರ್ನಾ ಹೇ. ದೇವತಾ ಗುಣಗಳನ್ನು ಏನು ಮಾಡಬೇಕಾಗಿದೆ? ನೀವು ಧಾರಣೆ ಮಾಡಿ. ಇತನಾ ಮೀಠಾ ಬನ್ನ ಹೇ ಕೋಯಿ ಕೋ ಬುದ್ಧಿ ದುಃಖ ನಹಿ ದೇನಾ ಹೇ. ಇಷ್ಟೊಂದು ನಮ್ಮ ಜೀವನ ಸ್ವೀಟ್ ಆಗಬೇಕು, ಯಾರಿಗೂ ನಾವು ದುಃಖನೇ ಕೊಡಕ್ಕೆ ಹೋಗಬಾರ್ದು. ಜैसे शरीर निर्वाह के लिए कुछ ना कुछ काम किया जाता, वैसे यहाँ भी यज्ञ सर्विस करनी है. ಹೊಟ್ಟೆಪಾಡಿಗೋಸ್ಕರ ಪ್ರತಿಯೊಬ್ಬ ಮನುಷ್ಯನು ದುಡಿತಾನೆ. ಅದೇ ಥರ ಈಶ್ವರಿಯ ಯಜ್ಞದಲ್ಲಿ ಕೂಡ ನಾವು ಏನು ಮಾಡಬೇಕಾಗಿದೆ? ಸರ್ವಿಸನ್ನು ಮಾಡಬೇಕು. ಅಂದರೆ ಭಗವಂತನ ಕಾರ್ಯಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೋಬೇಕು. कोई बीमार है, सर्विस नहीं करते, उनका भी फिर सर्विस करनी पड़ती है. ಹುಷಾರಿಲ್ಲ ಕೆಲವರು, ಅವ್ರಿಗೇನು ಮಾಡಬೇಕಾಗತ್ತೆ? ಸ್ವಲ್ಪ ಹೆಲ್ಪ್ ಮಾಡಬೇಕಾಗತ್ತೆ. समझो हमको शरीर छोड़ देते हैं, तुमको दुखी होने का भी रोने की बात नहीं. ಹುಷಾರಿಲ್ಲದೆ ಇರೋರು ಸೇವೆ ಮಾಡಿ, ಪೇಷಂಟ್ ಸೇವೆ ಮಾಡಿ. ತಿಳ್ಕೊಳ್ಳಿ, ಬಾಬಾ ಹೇಳ್ತಾರೆ ನಿಮಗೆ ದುಃಖಿಯಾಗಿ ಅಳುವಂಥ ಪ್ರಶ್ನೆ ಇಲ್ಲ. ಪೇಷಂಟ್ ಆದರೂ ಸರ್ವಿಸ್ ಮಾಡಿದ್ರಿ, ಅದೊಂದು ಪುಣ್ಯದ ಅಕೌಂಟ್ ನಿಮಗೆ ಜಮಾ ಆಯಿತು. ಅವರು ಶರೀರ ಬಿಟ್ಟು ಆದಮೇಲೆ ಅಳೋ ಅಗತ್ಯ ಏನೋ ನಿಮ್ಗೆ ಗೊತ್ತು. ಬಿಲ್ಕುಲ್ ಹಿ ಶಾಂತಿ ಮೇ ಶಿವ ಬಾಬಾ ಕಿ ಯಾದ್ ಮೇ ರಹನಾ. ಹೋದವರು ಹೊರಟೋದ್ರು, ನೀವು ಸೈಲೆನ್ಸಲ್ಲಿ ಕೂತ್ಕೊಂಡು ಶಿವ ತಂದೆ ನೆನಪಿನಲ್ಲಿದ್ದು ಅವ್ರಿಗೆ ವೈಬ್ರೇಷನ್ ಕೊಡಿ. ಕೋಯಿ ಆವಾಜ್ನೆ, ಯಾವುದೇ ಕೂಗಾಟ, ಅಚ್ಚಾಟ, ನರಳಾಟ ಬೇಡ ಅಂತಾರೆ. वह तो शाम में ले जाते हैं, आवाज़ करते जाते हैं. ರಾಮ್ ನಾಮ್ ಸಂಘ ಹೇ. ಭಕ್ತಿ ಮಾರ್ಗದಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವ್ರನ್ನ ತಗೊಂಡೋಗ್ಬೇಕಾದ್ರೆ ಮೆರವಣಿಗೆಯಲ್ಲಿ ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಹೋಗ್ತಾರೆ, ಶಬ್ದ ಮಾಡ್ತಾ ಇರ್ತಾರೆ. ತುಂಬ್ಕೊಟ್ಟು ಕುಚ್ ಬಿ ಕರ್ನಾನೆ. ನೀವೇನು ಬಾಯಿಂದ ಹೇಳೋ ಅಗತ್ಯ ಇಲ್ಲ, ಸೈಲೆನ್ಸ್ನಲ್ಲಿದ್ದು ಮಾಡಿ. तुम साइलेंस से विश्व पर जीत पाते हो, उनकी है साइंस, तुम्हारा है साइलेंस. ನೀವು ಶಾಂತಿನಲ್ಲಿದ್ದು ವಿಶ್ವದ ಮೇಲೆ ರಾಜ್ಯವನ್ನು ಆಳ್ತೀರ. ಅವ್ರದ್ದು ವಿಜ್ಞಾನ ಆಗಿದೆ, ನಿಮ್ಮದು ಸೈಲೆನ್ಸ್ ಆಗಿದೆ ಅಂತ ಅರ್ಥ ಆಯ್ತಾ? ವಿಜ್ಞಾನಿಗಳೇನು ಮಾಡ್ತಾರೆ? ಅವ್ರದ್ದೇ ಸಾಧನೆ ಬೇರೆ, ನಿಮ್ಮದು ಸೈಲೆನ್ಸ್ನ ಸಾಧನೆ. ತುಂಬ ಬಚ್ಚೆ ಜ್ಞಾನ और विज्ञान का भी यथार्थ अर्थ जानते हो. ಜ್ಞಾನ ಅಂದ್ರೇನು, ವಿಜ್ಞಾನ ಅಂದ್ರೇನು ಅನ್ನೋದ್ರದ್ದು ರಿಯಲ್ ಮೀನಿಂಗ್ಸನ್ನು ನೀವು ತಿಳ್ಕೊಂಡಿದ್ದೀರಿ. ವಿಜ್ಞಾನಿಗಳಿಗೂ ಗೊತ್ತಿಲ್ಲದೇ ಇರೋಷ್ಟು ವಿಷಯಗಳು ಜ್ಞಾನ ಮಾರ್ಗದಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಯಿತು. ಜ್ಞಾನ ಹೇ ಸಮಾಜ, ವಿಜ್ಞಾನ ಹೇ ಸಬ್ ಕುಚ್ ಭೂಲ್ ಜಾನ. ಅಲೌಕಿಕವಾಗಿ ಬಾಬಾ ಹೇಳ್ತಾರೆ, ಜ್ಞಾನ ಅಂದರೆ ತಿಳುವಳಿಕೆ, ವಿಜ್ಞಾನ ಅಂದರೆ ಎಲ್ಲವನ್ನು ಮರೀರಿ. ಜ್ಞಾನ ಸೇರಿ ಪರೆ. ಜ್ಞಾನಕ್ಕಿಂತಲೂ
ಇನ್ನು ಹೈಯೆಸ್ಟು. तो ज्ञान भी है विज्ञान भी है. ಇದು ಜ್ಞಾನ ಮತ್ತು ವಿಜ್ಞಾನ ಕೂಡ ಆಗಿದೆ. आत्मा जानते हम शांति धाम के रहने वाले फिर ज्ञान भी है. ಆತ್ಮ ಗೊತ್ತಿದೆ ನಾವೆಲ್ಲ ಇದ್ದಂಥವ್ರು ಎಲ್ಲಿ, ಶಾಂತಿಧಾಮದಲ್ಲಿ ಇದ್ದಂಥವರು. ಮತ್ತೆ ಆತ್ಮಕ್ಕೆ ಇದು ನಾವು ಮನೆಯಲ್ಲಿ ಇದ್ವಿ ಅನ್ನೋಂಥ ಒಂದು ಜ್ಞಾನನೂ ಕೂಡ ಗೊತ್ತಿದೆ. ರೂಪ್ ಅವ್ರ ಬಸಂತ್, ರೂಪನೂ ಇದೆ ಬಸಂತನೂ ಇದೆ. ಬಾಬಾ ಬಿ ರೂಪ ಬಸಂತ್ ಹೈನ. ಶಿವಬಾಬಾ ಏನಾಗಿದ್ದಾರೆ, ರೂಪನೂ ಆಗಿದ್ದಾರೆ ಬಸಂತನೂ ಆಗಿದ್ದಾರೆ. ರೂಪ ಬಿ ಹೈ और उसमें सारे सृष्टि चक्र का ज्ञान भी है. ರೂಪನೂ ಇದೆ, ಇಡೀ ಸೃಷ್ಟಿ ಚಕ್ರದ ಜ್ಞಾನವೂ ಕೂಡ ಬುದ್ಧಿಯಲ್ಲಿದೆ. ಉನ್ಹೋನೆ ವಿಜ್ಞಾನ ಭವನ್ ನಾಮ್ ರಕ್ಕಾ ಹೈ. ಅವ್ರೇನು ಮಾಡಿದ್ದಾರೆ, ವಿಜ್ಞಾನ ಭವನ ಅನ್ನೋದು ಹೆಸರಿಟ್ಟಿದ್ದಾರೆ. और कुछ नहीं समझते हैं तुम बच्चे समझते हो इस समय साइंस से दुख भी है सुख भी है. ಅರ್ಥವನ್ನು ಯಾರೂ ತಿಳ್ಕೊಂಡಿಲ್ಲ. ಈ ಸಮಯದಲ್ಲಿ ಏನಿದೆ, ಸೈನ್ಸು ಇದೆ, ಜೊತೆಯಲ್ಲಿ ದುಃಖನೂ ಇದೆ. ವಿಜ್ಞಾನ ಎಷ್ಟು ಸುಖ ಕೊಟ್ಟಿದೆಯೋ ಅಷ್ಟೇ ದುಃಖನೂ ಆಗ್ತಾ ಇದೆ. ವಹಾತೋ ಸುಖ ಹಿ ಸುಖ. ಸತ್ಯುಗದಲ್ಲಿ ವಿಜ್ಞಾನ ಇರುತ್ತೆ, ಆದರೆ ಅಲ್ಲಿ ದುಃಖ ಇರೋದಿಲ್ಲ, ಸುಖವೇ ಸುಖ ಇರುತ್ತೆ ಅಂತ. ವಿಮಾನ ಇರುತ್ತೆ, ಆಕ್ಸಿಡೆಂಟ್ ಆಗಲ್ಲ. ಕರೆಂಟ್ ಇರುತ್ತೆ, ಶಾಕ್ ಹೊಡೆಯಲ್ಲ. ಸುಖನೇ ಸುಖ ಇರುತ್ತೆ. ಯಹಾ ಹೇ ಅಲ್ಪಕಾಲ ಸುಖ. ಈ ಕಲಿಯುಗದಲ್ಲಿ ಏನಿದೆ, ಅಲ್ಪಕಾಲದ ಸುಖ ಇದೆ ಅಂತ. ಬಾಕಿ ತೋ ದುಃಖ ಹಿ ದುಃಖ. ಇವತ್ತು ಈ ಪ್ರಪಂಚದಲ್ಲಿ ಏನಿದೆ, ಬರೀ ದುಃಖಗಳಿದ್ದಾವೆ. ಗರ್ಮೆ ಮನುಷ್ಯ ಕಿತ್ನೆ ದುಃಖಿ रहते हैं. ಮನೆಗಳಲ್ಲಿ ಎಷ್ಟು ಜನ ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. ಸಮಸ್ಯೆ ಕಹಾ ಮರೆ ತೋ ಇಸ್ ದುಃಖ ಕಿ ದುನಿಯಾ ಸೆ ಚೂಟೆ. ಏನು ತಿಳ್ಕೊಂತಾರೆ, ಸತ್ತರೆ ಸಾಕಪ್ಪ ಈ ದುಃಖಗಳಿಂದ ಬಿಡುಗಡೆ ಆಗೋಗುತ್ತೆ ನಮಗೆ ಅಂತ ಹಂಗೆ ತಿಳ್ಕೊಂಡ್ಬಿಡ್ತಾರೆ. तुम बच्चे तो जानते हो बाबा आया हुआ है हमको ಸ್ವರ್ಗವಾಸಿ बनाने. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಶಿವಬಾಬಾ ತಿಳಿಸ್ತಾ ಇದ್ದಾರೆ, ತಂದೆ ಬಂದಿದ್ದಾರೆ ನಮ್ಮನ್ನು ಏನು ಮಾಡಲಿಕ್ಕೆ, ಸ್ವರ್ಗವಾಸಿಗಳನ್ನು ಮಾಡಲಿಕ್ಕೆ. ಕಿತ್ತನ ಗದ್ಗದ್ ಹೋನಾಚೆ. ಎಷ್ಟೊಂದು ಆನಂದ ಭರಿತರಾಗಬೇಕು. ಕಲ್ಪ ಕಲ್ಪ ಬಾಬಾ ಹಮ್ಕೋ ಸ್ವರ್ಗವಾಸಿ ಬನಾನೆ ಆತೆ. ಪ್ರತಿ ಕಲ್ಪಕ್ಕೊಮ್ಮೆ ಶಿವಬಾಬಾ ಬರ್ತಾರೆ ನಮ್ಮನ್ನೇನು ಮಾಡಲಿಕ್ಕೆ, ಸ್ವರ್ಗವಾಸಿ ಮಾಡಲಿಕ್ಕೆ. ಐಸಾ ಬಾಬಾ ಕಿ ಮತ್ ಪರ್ ಚಲನಾ ಚೈನ್. ಇಂತಹ ತಂದೆಯ ಡೈರೆಕ್ಷನ್ಸ್ ಮೇಲೆ ನಡಿಬೇಕಲ್ವಾ. ಬಾಬಾ ಕೇತೆ ಮೀಟೆ ಬಚ್ಚೆ ಕಬಿ ಬಿ ಕೋಯಿ ಕೋ ದುಃಖ ನಾದೋ. ತಂದೆ ಹೇಳ್ತಾರೆ, ಮಧುರ ಮಕ್ಕಳೇ, ಎಂದೂ ಯಾರಿಗೂ ಕೂಡ ನೀವು ದುಃಖ ಕೊಡಕ್ಕೆ ಹೋಗಬೇಡಿ. ಗೃಹಸ್ಥ ವ್ಯವಹಾರ ಮೇ ರಹತೆ ಪವಿತ್ರ. ಗೃಹಸ್ಥದಲ್ಲಿ ಇರಿ, ಆದರೆ ಏನಾಗಬೇಕು, ಪವಿತ್ರವಾಗಿ ಇರಬೇಕು. ಹಮ್ ಬಾಯಿ ಬಹನ್ ಹೈ ಯಾ ಪ್ಯಾರ್ ಕಾ ನಾತಾ ಹೈ. ನಾವು ಸೋದರ ಆತ್ಮಗಳು. ಇದು ಏನಾಗಿದೆ, ಸಹೋದರರು ಅನ್ನುವಂಥ ಪ್ರೀತಿಯ ಸಂಬಂಧ ಇಲ್ಲಿ ಇದೆ. ಅವ್ರ ಕೊಯ್ ದೃಷ್ಟಿ ಜಾನೆ ಸರ್, ಬೇರೆ ಇನ್ನೆಲ್ಲಿ ದೃಷ್ಟಿ ನಿಮಗೆ ಹೋಗಬಾರ್ದು. ಹರ್ ಏಕ ಬೀಮಾರಿ ಅಪ್ನಿ ಅಪ್ನಿ. ಪ್ರತಿಯೊಬ್ಬರ ಕಾಯಿಲೆ ಬೇರೆ ಬೇರೆ ಇರ್ತಾರೆ, ಪ್ರತಿಯೊಬ್ಬರ ಕರ್ಮ ಲೆಕ್ಕಾಚಾರ ಬೇರೆ, ಪ್ರತಿಯೊಂದು ಆತ್ಮದ ಪಾತ್ರ ಬೇರೆ, ಎಲ್ಲರದ್ದು ಡಿಫ್ರೆಂಟ್ ಆಗಿದೆ. ಉಸ್ ಅನುಸಾರ ರಾಯ್ ಬಿ ದೇತೆ ರಹತೆ ಹೈ. ಬಾಬಾ ಅವರು ಅವ್ರಿಗೆ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಮುರಳಿ ಮುಖಾಂತರ ಏನು ಮಾಡ್ತಾ ಇರ್ತಾರೆ, ಈ ಕ್ಲಾಸ್ ಮುಖಾಂತರ ತಿಳಿಸ್ತಾ ಇರ್ತಾರೆ. पूछते हैं बाबा यह हालत भी है होती है, इस हालत में क्या करें. ಕೆಲವರು ಸಾಕಾರ ಬಾಬಾ ಅವರು ಇದ್ದಾಗ ಕೇಳ್ತಾ ಇದ್ರು, ಬಾಬಾ ಈ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕು, ನಮ್ಗೆ ಅರ್ಥ ಆಗ್ತಾ ಇಲ್ಲ, ಸೋಚ್ತಾ ಇಲ್ಲ, ನೀವೇನಾದರೂ ಮಾರ್ಗದರ್ಶನ ಮಾಡಿ. ಬಾಬಾ ಸಮझाते हैं भाई बहन की दृष्टि खराब नहीं होनी चाहिए, कोई भी झगड़ा ना हो. ಬಾಬಾ ತಿಳಿಸ್ತಾರೆ, ಯಾವುದೇ ಕೆಟ್ಟ ದೃಷ್ಟಿ ಇರಬಾರ್ದು, ಸೋದರ ಸೋದರಿನಲ್ಲಿ ವಿಕಾರಿ ಭಾವನೆಗಳಿರಬಾರ್ದು, ಯಾವುದೇ ಜಗಳ ಮಾಡಬೇಡಿ, ಶಾಂತವಾಗಿರೋವಂಥ ಪ್ರಾಕ್ಟೀಸ್ ಮಾಡಿ. ಮೈ ತುಮ್ ಆತ್ಮ ಅಂತ ಬಾಪುನ. ಶಿವಬಾಬಾ ಹೇಳ್ತಾರೆ, ನಾನು ನಿಮ್ಮ ಆತ್ಮಗಳಿಗೆ ಅಪ್ಪ ಆಗಿದ್ದೀನಿ. ಶಿವಬಾಬಾ ಬ್ರಹ್ಮ ತನ್ನೆ ಬೋಲ್ ರಹೆ. ಇಷ್ಟೆಲ್ಲ ವಾಕ್ಯಗಳು ಯಾರು ಹೇಳ್ತಾ ಇದ್ದಾರೆ, ಶಿವಬಾಬಾ ಬಂದು ಬ್ರಹ್ಮ ಬಾಬಾ ಅವರ ಹಣೆ ಮಧ್ಯದಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ವಾಕ್ಯಗಳನ್ನು ತಿಳಿಸಿದ್ದಾರೆ. ಪ್ರಜಾಪಿತ ಬ್ರಹ್ಮ ಬಚ್ಚ ಹೂವ ಶಿವಬಾಬಾ. ಈ ಪ್ರಜಾಪಿತ ಬ್ರಹ್ಮರವರು ಶಿವಬಾಬಾ ಅವ್ರಿಗೆ ಮಗುವಾಗಿದ್ದಾರೆ, ಅವರು ಶಿವಬಾಬಾ ತಂದೆ ಆಗಿದ್ದಾರೆ. ಸಾಧಾರಣ ತನ್ಮೇ ಹಿ ಆತೆ ಹೇ. ಸಾಧಾರಣವಾಗಿರುವಂಥ ತನುವಿನಲ್ಲೇ ಶಿವಬಾಬಾ ಬಂದಿದ್ದಾರೆ. ವಿಷ್ಣು ಕೋ ಹುವ ಸತ್ಯುಗ್. ವಿಷ್ಣು ಇದ್ದಿದ್ದಲ್ಲೇ ಸತ್ಯುಗದಲ್ಲಿ. ಬಾಬಾ कहते हैं मैं इसमें प्रवेश कर
कोई नई दुनिया ರಚನೆ ಆತಾ ಹೋ. ನಾನು ಇವರಲ್ಲಿ ಬಂದಿರೋ ಉದ್ದೇಶ ಏನು ಅಂತ ಹೇಳ್ತಾ ಇದ್ದಾರೆ. ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ನಾನು ಬಂದಿದ್ದೇನೆ. ಬಾಬಾ ಪೂಜ್ತೆ ಹೇ ತುಮ್ ವಿಶ್ವಕ್ಕೆ ಮಹಾರಾಜ ಮಹಾರಾಣಿ ಬನೆಂಗೆ. ಶಿವಬಾಬಾ ಕೇಳ್ತಾರೆ, ನೀವು ವಿಶ್ವದ ಮಹಾರಾಜ ಮಹಾರಾಣಿ ಆಗ್ತೀರಾ? ಹಾ ಬಾಬಾ, ಕ್ಯೂ ನೈ ಬನೆಂಗೆ. ಹೌದು ಬಾಬಾ, ನಾವು ಹಾಗೆ ಆಗ್ತೀವಿ, ಯಾಕಾಗೋದಿಲ್ಲ? ಹಾ, ಇಸ್ಮೆ ಪವಿತ್ರ ರಹನ ಪಡೇಗ. ಶಿವಬಾಬಾ ಏನು ಕಂಡೀಷನ್ ಹೇಳ್ತಾರೆ, ಇದರಲ್ಲಿ ಪ್ಯೂರಿಫೈ ಮಾಡ್ಕೊಳ್ಳಿ, ಆತ್ಮನ ಶುದ್ಧಿ ಮಾಡ್ಕೊಳ್ಳಿ ಅಂತ. ಯಾಕೋ ಮುಷ್ಕಿಲ್ಲ. ಈ ಪವಿತ್ರ ಆತ್ಮ ಆಗೋದೇ ಜನಕ್ಕೆ ಏನಾಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ಅರೆ ತುಮಕೋ ವಿಶ್ವ ಕಾ ಮಾಲಿಕ್ ಬನಾತೆ ಹೇ, ತುಮ್ ಪವಿತ್ರ ನಹಿ ರಹ ಸಕ್ತೆ ಹೋ. ನೋಡಿ ಬಾಬಾ ಹೆಂಗೆ ಕೇಳ್ತಾರೆ, ನೀವು ಸ್ವರ್ಗಕ್ಕೆ ಹೋಗಿ ಮಾಲೀಕರಾಗ್ತೀರಾ, ವಿಶ್ವಕ್ಕೆ ಮಾಲೀಕರಾಗ್ತೀರಾ, ಒಳ್ಳೆ ದೇವತಾ ಪದವಿನೇ ಸಿಗುತ್ತೆ ಅಂದರೆ ಈ ಒಂದು ಜನ್ಮನ ಪವಿತ್ರ ಮಾಡ್ಕೊಳಕ್ಕಾಗಲ್ವಾ? ಆಗುತ್ತೆ. ಲಜ್ಜಾ ನಹಿ ಆತ, ಪವಿತ್ರರಾಗ್ಲಿಕ್ಕಾಗಲ್ಲ ಅಂದರೆ ನಾಚಿಕೆ ಬರಲ್ವ ನಿಮಗೆ? ಲೌಕಿಕ ಬಾಪ್ ಬಿ ಸಮझाते ಗಂಧ ಕಾ ಮತ್ ಕರೋ. ಲೌಕಿಕದಲ್ಲಿ ಕೂಡ ಅಪ್ಪನಾಗಿರೋರು ಏನು ಹೇಳ್ತಾರೆ, ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಬೇಡಪ್ಪ, ನನ್ನ ಕುಲಕ್ಕೆ ಕಳಂಕ ತರಬೇಡ, ನನಗೆ ಕೀರ್ತಿ ತಗೊಂಡು ಬಾ ಅಂತ ಹೇಳ್ತಾರಲ್ಲ. ಶುರು ಸೇ ಲೇಕರ್ ಇಸ್ ಪರ್ ಹಂಗಾಮ ಚಲ್ತಾ ಹೈ. ಬಿಗಿನಿಂಗ್ನಿಂದನೂ ಕೂಡ ಈ ವಿಚಾರದಲ್ಲಿ ಗಲಾಟೆಗಳಾಗ್ತಾ ಬಂದಿದೆ. ಬಾಬಾ ಕೇತೆ ಮೀಟೆ ಬಚ್ಚೆ ಇಸ್ ಪರ್ ಜೀತ್ ಪಾನಿ ಹೇ. ತಂದೆ ಹೇಳ್ತಾರೆ, ಈ ವಿಕಾರಗಳ ಮೇಲೆ ನೀವು ವಿಜಯವನ್ನು ಗಳಿಸಲೇಬೇಕು. ಮೈ ಆಯಾ ಹೂಂ ಪವಿತ್ರ ಬನಾನೆ. ಶಿವಬಾಬಾ ಏನು ಹೇಳ್ತಾರೆ, ನಾನು ಬಂದಿರೋದೇ ನಿಮ್ಮ ಆತ್ಮಗಳನ್ನು ಏನು ಮಾಡೋಕ್ಕೆ, ಪ್ಯೂರಿಫೈ ಮಾಡಲಿಕ್ಕೆ. ತುಮ್ ಬಚ್ಚೋಂಕೋ ರೈಟ್ ರಾಂಗ್ ಅಚ್ಚೆ ಬುರೆ ಸೋಚನೆ ಕಿ ಬುದ್ಧಿ ಮಿಲ್ಲ ಹೈ. ಈಗ ನೀವು ಮಕ್ಕಳಿಗೆ ಸತ್ಯ ಯಾವುದು ಅಸತ್ಯ ಯಾವುದು, ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನೋ ತಿಳುವಳಿಕೆ ಬಂದಿದೆ, ಬುದ್ಧಿ ಬಂದಿದೆ. ಈ ಲಕ್ಷ್ಮೀನಾರಾಯಣ ಏಮ್ ಆಬ್ಜೆಕ್ಟ್. ಈ ಲಕ್ಷ್ಮೀನಾರಾಯಣರ ಚಿತ್ರ ಏನಿದೆ ನೋಡಿ, ಅದೇ ನಿಮಗೆ ಗುರಿ ಅಂತಾರೆ. ಹಂಗಾಗಬೇಕು ಅಂತ ಚಿತ್ರ ಇಟ್ಕೊಂಡಿರೋದು. ಭಕ್ತಿ ಮಾರ್ಗದವರು ಪೂಜೆ ಮಾಡೋಕ್ಕೆ ಇಟ್ಕೊಂಡಿರ್ತಾರೆ. ನಾವಿಲ್ಲಿ ಆ ರೀತಿ ಆಗ್ಲಿಕ್ಕೋಸ್ಕರ ಈ ಚಿತ್ರವನ್ನು ಇಟ್ಕೊಂಡಿದ್ದೇವೆ. ಬಾಬಾ ಹೇಳ್ತಾರೆ, ಸ್ವರ್ಗವಾಸಿ ಮೇ ದೈವಿ ಗುಣ ಹೇ, ನರಕವಾಸಿಯೋ ಮೇ ಅವಗುಣ ಹೇ. ಸ್ವರ್ಗವಾಸಿಗಳಿದ್ದಾಗ ಏನಾಗಿತ್ತು, ನಮ್ಮಲ್ಲಿ ಎಲ್ಲ ದೇವತಾ ಗುಣಗಳೇ ಇತ್ತು. ಈ ಕಲಿಯುಗದಲ್ಲಿ ಏನಾಗೋಯ್ತು, ಎಲ್ಲ ಆಸುರಿ ಗುಣಗಳು. ಅಭಿ ರಾವಣ ರಾಜ್ಯ ಹೇ, ಯಹ ಭಿ ಕೊಯ್ ಸಮಜ್ ನಹಿ ಸಕ್ತೆ. ಈ ಕಲಿಯುಗದಲ್ಲಿ ರಾವಣನ ಗುಣಗಳೇ ಎಲ್ಲರಲ್ಲಿ ಆಳ್ತಾ ಇದೆ, ಎಲ್ಲ ಕಡೆಯಲ್ಲಿ ಆಳ್ತಾ ಇದೆ. ಇದನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ರಾವಣಕ್ಕೂ ಹರ್ ವರ್ಷ ಜಲಾತೆ. ಶತ್ರು ರಾವಣನ ಪ್ರತಿ ವರ್ಷ ಏನು ಮಾಡ್ತಾ ಇದ್ದಾರೆ, ಸುಟ್ಟಾಕ್ತಾ ಇದ್ದಾರೆ, ಸುಡ್ತಾರೆ. ಆದರೆ ಅರ್ಥ ಏನಕ್ಕೆ ತಿಳ್ಕೊಂಡಿಲ್ಲ. ಯಾಕೆ ಸುಡ್ತಾ ಇದ್ದೀವಿ ಅನ್ನೋದು ಅರ್ಥನೇ ಗೊತ್ತು. ಪ್ರತಿ ವರ್ಷ ಸುಡ್ತಾ ಬಂದರೂ ಕೂಡ ಅದ್ರ ಮೀನಿಂಗ್ ಅಂತ ತಿಳ್ಕೊಂಡಿಲ್ಲ. ಇವನೇ ಶತ್ರು ನಮಗೆ ಅಂತ ಯಾರಿಗೋ ಗೊತ್ತಿಲ್ಲ. ಸಮಸ್ತೆ ನಹಿಕಿ ಎಕ್ಕೋನ್. ಇವನು ಯಾರು ಅನ್ನೋದು, ರಾವಣ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. हम सब रावण राज्य के है ना, तो जरूर हम असुर ಧೈರ್ಯ. ಈ ಕಲಿಯುಗದಲ್ಲೆಲ್ಲ ರಾವಣ ರಾಜ್ಯದವರು ಆಗೋಗ್ಬಿಟ್ಟು ಎಲ್ಲ ಅಸುರಿ ಗುಣಗಳಲ್ಲಿ ಇದ್ದೋಗಿದ್ದೀವಿ. ಪರಂತು ಅಪ್ನೆ ಕೋ ಕೊಯ್ ಅಸುರ್ ಸಮಸ್ತೆ. ಯಾರು ತಮ್ಮನ್ನು ತಾವು ಅಸುರರು ಅಂತ ತಿಳ್ಕೊಳ್ಳೋದೇ ಇಲ್ಲ. ಬಹುತ್ ಕೇತೆ ಯಾ ರಾಕ್ಷಸ ರಾಜ್ಯ ಹೇ. ಸುಮಾರು ಕಡೆ ಹೇಳ್ತಿರ್ತಾರೆ ಇದು ರಾಕ್ಷಸ ರಾಜ್ಯ ಅಂತೇಳ್ಬಿಟ್ಟು. ಯಥಾ ರಾಜ ರಾಣಿ ತಥಾ ಪ್ರಜಾ. ರಾಜ ರಾಣಿಯಿಂದ ಹಿಡಿದು ಪ್ರಜೆಗಳವರೆಗೂ ಎಲ್ಲರೂ ಕೂಡ. ಪರಂತು ಇತ್ನಿ ಬಿ ಸಮಜ್ ನಹಿ ಹೇ, ಸಮಸ್ತೆ ನಹಿ ಹೇ. ಬಾಬಾ ಬೈಟ್ ಸಮಜಾತ್. ಇಷ್ಟನ್ನೂ ತಿಳ್ಕೊಂಡಿಲ್ಲ. ತಂದೆ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ರಾಮ ರಾಜ್ಯ ಅಲಗ್ ಹೋತಾ ಹೇ, ರಾವಣ ರಾಜ್ಯ ಅಲಗ್ ಹೋತಾ ಹೇ. ರಾಮ ರಾಜ್ಯನೇ ಬೇರೆ, ರಾವಣ ರಾಜ್ಯನೇ ಬೇರೆ. ಅವಿ ತುಮ್ ಸರ್ವಗುಣ ಸಂಪನ್ನ ಬನ್ ರಹೆ ಹೋ. ಈಗ ನೀವು ಎಲ್ಲ ಗುಣಗಳಿಂದ ಏನಾಗ್ತಾ ಇದ್ದೀರಾ, ಫುಲ್ ಆಗ್ತಾ ಇದ್ದೀರಾ. ಬಾಬಾ ಕೇಳ್ತೆ ಮೇರೆ ಭಕ್ತೋಂಕೋ ಜ್ಞಾನ ಸುನಾವು. ಶಿವಬಾಬಾ ಹೇಳ್ತಾರೆ, ಹೋಗ್ಬಿಟ್ಟು ನನ್ನ ಭಕ್ತರು ಸುಮಾರು ಜನ ಇದ್ದಾರೆ, ಅವ್ರಿಗೆ ಈ ಜ್ಞಾನ ತಿಳಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಜೋ ಮಂದಿರೋ ಮೇ ಜಾಕರ್ ದೇವತಾಂಕಿ ಪೂಜಾ ಕರ್ತೆ. ಹೋಗ್ಬಿಟ್ಟು ಮಂದಿರಗಳಲ್ಲಿ ದೇವಾನ್ ದೇವತೆಗಳಿಗೆ ಪೂಜೆ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಅಲ್ಲಿ ಹೋಗ್ಬಿಟ್ಟು ನೀವು ಈ ಪರಿಚಯನ ಕೊಡಿ. ಬಾಕಿ ಐಸಾ ಐಸಾ ಆದ್ಮಿ ಅನ್ಸೆ ಮಾತಾ ನಹಿ ಮಾರೋ. ಸುಮ್ಮನೆ ಅಂತಿಂಥ ಜನನೂ ಹೇಳ್ತಾರೆ, ಅವ್ರಿಗೆಲ್ಲ ಹೋಗಿ ನೀವು ಹೇಳಕ್ಕೆ ಹೋಗ್ಬೇಡ್ರಿ, ಅವರೆಲ್ಲ ಕೇಳೋದಿಲ್ಲ ಅಂತ. ಮಂದಿರೊಮ್ಮೆ ತುಮಕೋ ಬಹುತ್ ಭಕ್ತ ಮಿಲೆಂಗೆ. ದೇವಸ್ಥಾನಗಳಲ್ಲಿ ನಿಮಗೆ ಒಳ್ಳೊಳ್ಳೆ ಭಕ್ತರು ಸಿಗ್ತಾರೆ. नब्ज भी देखनी होती है, डॉक्टर लोग देखने से ही झट बता देते इनको क्या बीमारी है. ನಾಡಿ ನೋಡಿದ್ರೆ
ಗೊತ್ತಾಗುತ್ತೆ. ಡಾಕ್ಟರ್ಸ್ ನಾಡಿ ನೋಡ್ಬಿಟ್ಟು ಹೇಳ್ತಾರಲ್ಲ ಇವ್ರಿಗೇನು ಕಾಯಿಲೆ ಬಂದಿದೆ ಅಂತ. ಪಲ್ಸ್ ರೇಟ್ पहले दहली में भी एक अजमा अल खा ವೈದ್ಯ ಮಶೂರ್ ಥಾ. ಡೆಲ್ಲಿನಲ್ಲಿ ಒಬ್ಬರು ಡಾಕ್ಟರ್ ಇದ್ರಂತೆ, ಅಜ್ಮಲ್ ಖಾ ಅಂತ. ಒಳ್ಳೆ ಡಾಕ್ಟರ್ ಅವರು. ಬಾಬಾ ತುಮಕೋ 21 ಜನ್ಮೋं के लिए ಎವರ್ ವೆಲ್ದಿ ಬನಾತೆ. ಸಂಗಮದಲ್ಲಿ ಶಿವ ತಂದೆ ಬಂದು ನಮ್ಗೇನು ಮಾಡ್ತಾ ಇದ್ದಾರೆ? ಸದಾ ಆರೋಗ್ಯವಂತರನ್ನಾಗಿ ಮಾಡ್ತಾ ಇದ್ದಾರೆ, ಸದಾ ಸಾವುಕಾರನಾಗಿ ಮಾಡ್ತಾ ಇದ್ದಾರೆ. ಯಹಾ ತೋ ಹೈ ಸಬ್ ರೋಗಿ ಅನ್ಹೆಲ್ದಿ. ಈ ಕಲಿಯುಗದಲ್ಲಿ ಎಲ್ಲರ ಆತ್ಮಗಳು ಏನಾಗ್ಬಿಟ್ಟಿದ್ದಾವೆ? ಅನಾರೋಗ್ಯದಲ್ಲಿದ್ದಾವೆ, ಬಡವರು ಆಗ್ಬಿಟ್ಟಿದ್ದಾರೆ. ವಹ ತೋ ಕಭಿ ರೋಗಿ ಹೋತಾ ನಹಿ ಹೈ. ಸತ್ಯುಗದಲ್ಲಿ ಎಂದೂ ಯಾರು ರೋಗಿಗಳೇ ಇರೋದಿಲ್ಲ. ತುಮ್ ಎವರ್ ಹೆಲ್ದಿ ಬಂತೆ ಹೋ. ನೀವು ಸತ್ಯುಗದಲ್ಲಿ ಸದಾ ಆರೋಗ್ಯವಂತರು, ಸದಾ ಸಿರಿವಂತರು ಆಗ್ತೀರಾ. ತುಮ್ ಅಪ್ನಿ ಯೋಗ ಬಲ್ ಸೆ ಕರ್ಮೇಂದ್ರಿಯೋಂ ಪರ್ ವಿಜಯ ಪಾ ಲೇತೆ ಹೋ. ನೀವು ಕೂಡ ಚೆನ್ನಾಗಿ ಯೋಗ ಮಾಡಿ ಕರ್ಮೇಂದ್ರಿಯಗಳ ಮೇಲೆ ಏನು ಪಡ್ಕೊತೀರಾ? ವಿಜಯವನ್ನು ಪಡ್ಕೊತೀರಾ. ತುಮ್ ಯಾ ಕರ್ಮೇಂದ್ರಿಯ ಕಭಿ ಧೋಖಾ ನಹಿ ದೇ ಸಕ್ತಿ. ನಿಮ್ಗೆ ಈ ಕರ್ಮೇಂದ್ರಿಯಗಳು ಮೋಸ ಮಾಡೋದಿಲ್ಲ. बाबा ने समझाया, याद में अच्छी रीति रहो, देही अभिमानी रहो तो ಕರ್ಮೇಂದ್ರಿಯ ಧೋಖಾ नहीं देंगे. ತಂದೆ ತಿಳಿಸ್ತಾರೆ, ನೀವು ಚೆನ್ನಾಗಿ ಯೋಗ ಮಾಡ್ತಾ ಇರಿ, ನಿಮಗೆ ಕರ್ಮೇಂದ್ರಿಯಗಳೆಂದು ಏನಾಗೋದಿಲ್ಲ? ಮೋಸ ಮಾಡೋದಿಲ್ಲ. ದೇಹಿ ಅಭಿಮಾನಿ ರಹೋ, ಕರ್ಮೇಂದ್ರಿಯ ಧೋಖಾ नहीं ದೇಹ ಆತ್ಮಾಭಿಮಾನಿ ಆಗಿದ್ದಾಗ ಕರ್ಮೇಂದ್ರಿಯ ಮೋಸ ಮಾಡಲ್ಲ. ದೇಹಾಭಿಮಾನದಲ್ಲಿ ಬಂದಾಗ ಕರ್ಮೇಂದ್ರಿಯಗಳು ಚಂಚಲತೆ ಆಗುತ್ತೆ. ಯಹಾ ತುಮ್ ವಿಕಾರ ಪರ್ ಜೀತ್ ಪಾತೆ ಹೋ ವಹಾ ಕುದೃಷ್ಟಿ ಓದ್ತೀನಿ. ಇಲ್ಲಿ ನೀವು ವಿಕಾರಗಳ ಮೇಲೇನೆ ವಿಜಯ ಗಳಿಸ್ತಾ ಇದ್ದೀರಾ. ಸತ್ಯುಗದಲ್ಲಿ ಕುದೃಷ್ಟಿ ಇರೋದಿಲ್ಲ. ರಾವಣ ರಾಜ್ಯ ಹೀ ನಹಿ ಹೈ. ಸತ್ಯುಗದಲ್ಲಿ ರಾವಣ ರಾಜ್ಯ ಇರೋದಿಲ್ಲ. ಯಹ ಹಿ ಅಹಿಂಸಕ್. ಸತ್ಯುಗದಲ್ಲಿರುವಂಥವ್ರೆಲ್ಲರೂ ಏನಾಗಿರ್ತಾರೆ? ಅಹಿಂಸಕರಾಗಿರ್ತಾರೆ. ದೇವಿ ದೇವತಾಂಕ ಧರ್ಮ ಹೇ. ದೇವಾನ್ ದೇವತೆಗಳದ್ದು ಧರ್ಮ ಇದೆ. ಲಡಾಯಿ ಆದಿ ಕಿ ಕೋಯಿ ಬಾತ್ ನಹಿ. ಯುದ್ಧ ಜಗಳ ಮಾತೇ ಇಲ್ಲ. ಯಹ ಲಡಾಯಿ ಭಿ ಅಂತಿಮ್ ಲಗ್ತಿ ಹೈ. ಈ ಯುದ್ಧಗಳು ಕೊನೆ ಟೈಮ್ನಲ್ಲಿ ಆಗುತ್ತೆ. ಇಸ್ಮೆ ಸ್ವರ್ಗ ಕಾ ದ್ವಾರ ಖುಲ್ನಾ ಹೈ. ಇದರಲ್ಲಿ ಸ್ವರ್ಗದ ಗೇಟ್ಗಳು ತೆಗೆಯುತ್ತೆ. ಫಿರ್ ಕಭಿ ಲಡಾಯಿ ಲಗ್ತಿ ಹಿ ನಹಿ. ಸತ್ಯುಗದಲ್ಲಿ ಎಂದೂ ಯುದ್ಧಗಳು ಜಗಳಗಳು ಆಗೋದೇ ಇಲ್ಲ. ಯಜ್ಞ ಭಿ ಹೇ ಲಾಸ್ಟ್. ಈ ಯಜ್ಞ ಕೊನೆ ಯಜ್ಞ, ಮತ್ತೆ ಯಾವ ಯಜ್ಞಗಳು ಮಾಡಷ್ಟಿಲ್ಲ. ಫಿರ್ ಆಧಾ ಕಲ್ಪ ಕೊಯ್ ಯಜ್ಞ ಹೋಗಾ ಹಿ ನಹಿ. ಸತ್ಯುಗದಿಂದ ಹಿಡಿದು ಅರ್ಧ ಕಲ್ಪ 2,500 ವರ್ಷಗಳು ತ್ರೇತಾಯುಗವರೆಗೂ ಯಾವ ಯಜ್ಞ ಯಾಗಾದಿಗಳು ಭೂಮಿ ಮೇಲೆ ನಡೆಯೋದೇ ಇಲ್ಲ. ಅಂತಹ ಮಹಾಯಜ್ಞ ಈಗ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲ ವಿಘ್ನಗಳು ಸಮಾಪ್ತಿ ಆಗೋಗುತ್ತೆ. ಪ್ರಪಂಚದಲ್ಲಿ ಎಷ್ಟು ವಿಘ್ನಗಳಿದ್ದಾವೆ, ಸಮಸ್ಯೆಗಳು ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಅಂಥ ಯಜ್ಞನೇ ಈ ಮಹಾಯಜ್ಞ. इस यज्ञ से ही विनाश ज्वाला निकली सारी सफाई हो जाएंगे. ಈ ಯಜ್ಞದಿಂದ ವಿನಾಶ ಜ್ವಾಲೆ ಹುಟ್ಟಿ ಎಲ್ಲವೂ ಕ್ಲೋಸ್ ಆಗೋಗ್ಬಿಡುತ್ತೆ. फिर तुम बच्चों को साक्षात्कार भी कराया गया. ನಿಮಗೆ ಸತ್ಯುಗದಲ್ಲಿ ಹೆಂಗಿರುತ್ತೆ ಅನ್ನೋದು ಕೂಡ ಸಾಕ್ಷಾತ್ಕಾರಗಳನ್ನು ಮಾಡಿಸಲಾಗಿದೆ. ವಹಾ ತೋ ಶುಭಿ ರಸಾದಿ ಬಹುತ್ ಸ್ವಾದಿಷ್ಟ ಫಸ್ಟ್ ಕ್ಲಾಸ್ ಚೀಜೆ ಹೋತಿ. ಸತ್ಯುಗದ ಬಗ್ಗೆ ಹೇಳ್ತಾ ಇದ್ದಾರೆ. ಸತ್ಯುಗದಲ್ಲಿ ತುಂಬ ಸ್ವಾದಿಷ್ಟವಾಗಿರುವಂಥ ಹಣ್ಣು ಹಂಪಲುಗಳು ಸಿಗ್ತವೆ. ಶುಭಿ ರಸ ಇದೆಲ್ಲ ಕುಡಿತಾರಲ್ಲಿ. ಅಲ್ಲಿ ಫಸ್ಟ್ ಕ್ಲಾಸ್ ಆಗಿರೋ ವಸ್ತುಗಳು ಇರುತ್ತೆ ಅಂತಾರೆ. ಇಲ್ಲೆಲ್ಲ ಎಲ್ಲ ಕ್ವಾಲಿಟಿ ಇಲ್ಲ ವಸ್ತುಗಳು. ಇಸ್ ರಾಜ್ಯಕ್ಕೆ ಅಭಿ ತುಮ್ ಸ್ಥಾಪನಾ ಕರ್ರೆ ಕಿತ್ನಿ ಖುಷಿ ಹೋನಿ ಚಾಹಿಯೆ. ನೀವು ಅಂಥ ಪ್ರಪಂಚವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಗೆ ಎಷ್ಟು ಖುಷಿ ಇರಬೇಕಾಗಿದೆ. ತುಮಾರ ನಾಮ್ ಬಿ ಶಿವಶಕ್ತಿ ಭಾರತ್ ಮಾತಾ. ನಿಮ್ಮ ಹೆಸರೇ ಆಗಿದೆ ಶಿವಶಕ್ತಿ ಭಾರತ್ ಮಾತೇರು ಅಂತ. ಶಿವ ಸೆ ಶಕ್ತಿ ಲೇತೆ ಹೋ ಫಿರ್ ಯಾದ್ ಸೆ. ಶಿವನಿಂದ ಪವರ್ ತೊಗೊತಿದ್ದೀರಿ, ನೆನಪು ಮಾಡಿ ಧಕ್ಕೆ ಕಾಣೆಕಿ ಕೊಯ್ ಬಾತ್ ನಹಿ. ಸುಮ್ಮನೆ ಅಲ್ಲಿ ಸುತ್ತಾಡೋದ್ರಿಂದ ನಿಮ್ಗೆ ಶಕ್ತಿ ಬರಲ್ಲ. ಕೂತ್ಕೊಂಡು ತಪಸ್ ಮಾಡಿ, ಯೋಗ ಮಾಡಿ ಶಕ್ತಿ ಬರುತ್ತೆ. ಸಮಸ್ತೆ ಹೇ ಜೋ ಭಕ್ತಿ ನಹಿ ಕರ್ತೆ ವ ನಾಸ್ತಿಕ್. ಅವ್ರೇನು ತಿಳ್ಕೊತಾರೆ? ಯಾರು ಭಕ್ತಿನೇ ಮಾಡಲ್ಲ ಅವರು ನಾಸ್ತಿಕರಾಗಿದ್ದಾರೆ. तो कहते हैं जब बाबा और रचना को नहीं जानते वह नास्तिक है. अभी तुम आस्तिक बन रहे हो. ಈಗ ನೀವು ಹೇಳ್ತೀರಾ ತಂದೆ ಮತ್ತು ರಚನೆಯನ್ನು ತಿಳ್ಕೊಂಡಿರಲಿಲ್ಲ, ಅವರು ನಾಸ್ತಿಕರು. ಈಗ ನಾವು ತಿಳ್ಕೊಂಡಿದ್ದೀವಿ, ಅದರಿಂದ ನಾವು ಆಸ್ತಿಕರಾಗ್ತಾ ಇದ್ದೀವಿ. ತ್ರಿಕಾಲದರ್ಶಿ ಬಿ ಬನೆ.
ಈಗ ನಾವು ಇಲ್ಲಿಗೆ ಬಂದ ಮೇಲೆ ಏನಾದ್ರಿ, ತ್ರಿಕಾಲದರ್ಶಿಗಳು ಆಗ್ಬಿಟ್ವಿ. ತ್ರಿಕಾಲದರ್ಶಿ ತೀನೋ ಲೋಕೋ ತೀನೋ ಕಾಲೋಂಕೋ ಜಾನ್ಗೆ, ನೀವು ತ್ರಿಕಾಲದರ್ಶಿಗಳು ಆಗಿದ್ದೀರಾ. 3 ಕಾಲಗಳು 3 ಲೋಕಗಳು ಎಲ್ಲ ಜ್ಞಾನ ನಿಮಗೆ ಗೊತ್ತಾಗ್ತಾ ಇದೆ. ಇನ್ನು ಲಕ್ಷ್ಮೀನಾರಾಯಣಕೋ ಬಾಪ್ಸೆ ವರ್ಷ ಮಿಲ, ಲಕ್ಷ್ಮೀನಾರಾಯಣರಿಗೂ ಶಿವ ತಂದೆಯಿಂದ ಆಸ್ತಿ ಸಿಕ್ಕಿತ್ತು. ಭಕ್ತಿ ಮಾರ್ಗದಲ್ಲಿ ಗೊತ್ತಿಲ್ಲ, ಅವರೇ ಸುಪ್ರೀಂ ಅಂತ್ಕೊಂಡು ಬಿಟ್ಟಿದ್ದಾರೆ. ಗೊತ್ತಾಯ್ತರ, ಅವ್ರಿಗೂ ದೊಡ್ಡವರೊಬ್ಬರಿದ್ದಾರೆ, ಅವ್ರಿಗೆ ಪರಮಾತ್ಮ ಅಂತ ಹೇಳಲಾಗುತ್ತೆ. ಅಭಿ ತುಮ್ ಯಹ ಬಂತೆ ಹೋ ಸಬ್ ಬಾತೆ ಬಾಬಾ ಹಿ ಸಮಜಾತೆ, ಎಲ್ಲ ವಿಚಾರಗಳನ್ನು ನೀವೇ ತಿಳ್ಕೊಂಡಿದ್ದೀರಿ. ತಿಳಿಸ್ತಾ ಇರೋರು ತಂದೆ ಪರಮಾತ್ಮ ಶಿವ ಬಾಬಾ. ಖುದ್ ಕೇತೆ ಮೈ ಇಸ್ಮೆ ಪ್ರವೇಶ ಕರ್ ಸಮಜಾತಾ ಹೂಂ. ಶಿವ ತಂದೆ ಖುದ್ದು ಹೇಳ್ತಾ ಇದ್ದಾರೆ, ನಾನು ಇವರಲ್ಲಿ ಬಂದು ಪ್ರವೇಶ ಮಾಡಿ ನಿಮ್ಗೆ ಇಷ್ಟೆಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. नहीं तो मैं निराकार कैसे समझाऊँ, प्रेरणा से कोई पढ़ाई है क्या. ನಾನು ನಿರಾಕಾರನೇ ಇಲ್ಲ ಅಂದರೆ ತಿಳಿಸೋರು ಯಾರು, ಪ್ರೇರಣೆಯಿಂದ ವಿದ್ಯೆ ತಿಳಿಸೋಕ್ಕಾಗೋದಿಲ್ಲ. ಪಡಾನಿಕೆಲಿಯೇ ಮುಖ ಚೈನ, ಇಷ್ಟೆಲ್ಲ ಪಾಯಿಂಟ್ಸ್ ಹೇಳೋಕ್ಕೆ ನನಗೂ ಶರೀರ ಬೇಕಲ್ವಾ, ಮುಖ ಬೇಕಲ್ವಾ. ಗೋಮುಖ ತೋ ಯಹ ನಾ ಬಡೀ ಮಮ್ಮ ಹೈ, ಗೋಮುಖ ಅಂತೂ ಇವರೇ ಆಗಿದ್ದಾರೆ, ದೊಡ್ಡಮ್ಮ ಆಗಿದ್ದಾರೆ. ह्यूमन माता बाबा कहते हैं मैं इन द्वारा तुम बच्चों को सृष्टि के आदि मध्यांत का राज समझाता हूँ. ಮಾನವ ಶರೀರ, ಮಾನವ ತಾಯಿ ತಂದೆ ಹೇಳ್ತಾರೆ, ನಾನು ಇವ್ರ ಮುಖಾಂತರ ತಾವು ಮಕ್ಕಳಿಗೆ ಸೃಷ್ಟಿ ಆದಿ ಮಧ್ಯಾಂತ ರಹಸ್ಯಗಳನ್ನು ತಿಳಿಸ್ತಾ ಇದ್ದೀನಿ. ಯುಕ್ತಿ ಬದಲಾತಾ ಹೂँ ಇಸ್ಮೆ ಆಶೀರ್ವಾದ ಕಿ ಕೋಯಿ ಬಾತ್ ನಹೀ, ಯುಕ್ತಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ, ಇದರಲ್ಲಿ ಯಾವುದೇ ಆಶೀರ್ವಾದದ ಮಾತಿಲ್ಲ. डायरेक्शन पर चलना है, श्रीमत पर चलना है, कृष्ण की बात नहीं. ಬಾಬಾ ಅವ್ರ ಡೈರೆಕ್ಷನ್ ಮೇಲೆ ನಡಿಬೇಕು, ಶ್ರೀಮತದ ಮೇಲೆ ನಡಿಬೇಕು. ಕೃಪೆ ಮಾತು ಇಲ್ಲ ಅಂತ, ಇದರಲ್ಲಿ ಕೃಪೆ ಆಶೀರ್ವಾದದ ಮಾತೇನು ಇಲ್ಲ. ಶ್ರೀಮತ್ ಮಿಲ್ತಿ है, कृपा की बात नहीं कहते हैं. ಬಾಬಾ ಗಡಿ ಗಡಿ ಭೂಲ್ ಜಾತಾ है. ಶ್ರೀಮತ ಸಿಗ್ತಾ ಇದೆ, ಕೃಪೆ ಪ್ರಶ್ನೆ ಇಲ್ಲ ಇಲ್ಲಿ. ತಂದೆ ಹೇಳ್ತಾರೆ, ಕೆಲವರು ಕ್ಷಣಕ್ಕೆ ಮರ್ತೋಗ್ಬಿಡುತ್ತೆ, ಏನು ಮಾಡೋದು ಅಂತ. ಕೃಪಾ ಕರೋ, ಅರೆ ಯಾತೋ ತುಮಾರ ಕಾಮ್ ಹೈ ಯಾದ್ ಕರ್. ಕೆಲವರು ಕೃಪೆ ಮಾಡು, ಆಶೀರ್ವಾದ ಮಾಡು ಅಂತ ಬೇಡ್ಕೊತಾರೆ. ತಂದೆ ಹೇಳ್ತಾರೆ, ಇದು ನಿಮ್ಮದು ಕೆಲಸನೇ ಆಗಿದೆ, ಓದೋ ಅಂಥದ್ದು, ನೆನಪು ಮಾಡೋದು. ಮೈ ಕ್ಯಾ ಕೃಪಾ ಕರುಂಗ, ನಾನು ಇದರಲ್ಲಿ ನಾನು ಕೃಪೆ ಆಶೀರ್ವಾದ ಏನು ಮಾಡಲಿ ಅಂತ ಬಾಬಾ ಹೇಳ್ತಾರೆ. ಹಮಾರೆ ಲಿಯೇ ಸಬ್ ಬಚ್ಚೆ ಹೇ, ಕೃಪಾ ಕರು ತೋ ಸಬ್ ತಕ್ ಪರ್ ಬೈಠ್ ಜಾಯೆ. ನನಗಂತೂ ಇಡೀ ಸೃಷ್ಟಿನಲ್ಲಿರೋದು ಎಲ್ಲರೂ ಮಕ್ಕಳೇ. ನಾನೇನಾದರೂ ಆಶೀರ್ವಾದ ಮಾಡೋಕ್ಕೆ ಹೊರಟ್ರೆ ಎಲ್ಲರೂ ಸಿಂಹಾಸನ ಮೇಲೆ ಕೂತ್ಕೋಬೇಕಾಗುತ್ತೆ. ಪದ್ ತೋ ಪಢಾಯಿ ಅನುಸಾರ ಪಾಯಿಂಗೇನಾ, ಓದೋದ್ರ ಆಧಾರದ ಮೇಲೆ ಪದವಿಗಳು ಸಿಗುತ್ತಲ್ವಾ. ಪಡನಾ ತೋ ತುಮಕೋ ಹೈನಾ, ಪುರುಷಾರ್ಥ ಕರ್ತೆ ರಹೋ. ಓದಬೇಕಾಗಿರೋದು ನಿಮಗೆ, ಚೆನ್ನಾಗಿ ಪುರುಷಾರ್ಥ ಮಾಡ್ತಾ ಇರಿ. ಮೋಸ್ಟ್ ಬೆಲೆವೆಡ್ ಬಾಬಾ ಕೋ ಯಾದ್ ಕರ್ನಾ ಹೈ, ಪತಿತ ಆತ್ಮ ಪವಿತ್ರ ಹೋ ನಾ ಸಕೆ. ನೋಡಿ, ಮಧುರಾತಿ ಮಧುರ ತಂದೆಯನ್ನು ನೆನಪು ಮಾಡಿ, ಪತಿತಾತ್ಮಗಳು ವಾಪಸ್ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ कहते जितना तुम याद करेंगे तो याद करते करते पावन बन जाएंगे. ನೆನಪು ಮಾಡಿ ಮಾಡಿ ನೀವು ಪಾವನ ಆತ್ಮಗಳು ಆಗ್ಬಿಡ್ತೀರಾ. ಪಾವನ ಆತ್ಮ ಯಹ ರಹ ನಹೀ ಸಕೆ. ಪಾವನ ಆತ್ಮ ಆಗ್ಬಿಟ್ರೆ ಈ ಕಲಿಯುಗದಲ್ಲಿ ಆತ್ಮ ಇರಲ್ಲ, ಹೊರಟುಬಿಡುತ್ತೆ ಅಂತಾನೆ. ಪವಿತ್ರ ಬನೆ ಶರೀರ ನಯಾ ಚಾಹಿಯೇನಾ, ಆತ್ಮಶುದ್ಧಿ ಆಗೋಯ್ತು ಅಂದರೆ ಹೊಸ ಶರೀರ ಬೇಕಾಗುತ್ತೆ. ಪವಿತ್ರ ಆತ್ಮಕ್ಕೂ ಶರೀರ ಇಂಪ್ಯೂರ್ ಮೇಲೆ ಲಾ ನಹಿ, ಪವಿತ್ರ ಆತ್ಮಗಳಿಗೆ ಅಪವಿತ್ರ ಶರೀರ ಸಿಗೋವಂಥ ಕಾನೂನೇ ಇಲ್ಲ ಅಂತಿದ್ದಾರೆ. सन्यासी भी विकार से जन्म लेते हैं या देवता विकार से जन्म नहीं लेते हैं. ಈ ಕಲಿಯುಗದಲ್ಲಿ ಸಾಧು ಸಂತರು ವಿಕಾರಗಳಲ್ಲೇ ಹುಟ್ಟುತ್ತಾ ಇದ್ದಾರೆ. ದೇವಾನ್ ದೇವತೆಗಳು ವಿಕಾರದಿಂದ ಜನ್ಮ ತಗೊಳ್ಳೋದಿಲ್ಲ. ಜೋ ಫಿರ್ ಸನ್ಯಾಸ ಕರ್ನಾ ಪಡೆ, ಅವ್ರ ವಿಕಾರಗಳಿಂದ ಜನ್ಮ ತಗೊಂಡು ಸನ್ಯಾಸತ್ವವನ್ನು ತಗೊಳ್ಳೋದಿಲ್ಲ. ये तो ऊंच ठहराव, सच्चे सच्चे महात्मा है, सदैव ಸಂಪೂರ್ಣ ನಿರ್ವಿಕಾರಿ है. ಸತ್ಯವಾಗಿರ್ತಕ್ಕಂಥ ಮಹಾತ್ಮ ಸದಾ ಸಂಪೂರ್ಣ ನಿರ್ವಿಕಾರಿ ಇರುವಂಥವರು. ವಹಾ ಯಹ ರಾವಣ ರಾಜ್ಯ ನಹಿ ಹೇ. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ರಾವಣ ರಾಜ್ಯ ಇಲ್ಲ. ಹೈ ಸತೋ ಪ್ರಧಾನ್ ರಾಮ ರಾಜ್ಯ, ವಾಸ್ತವ में राज्य राम की भी कहना नहीं चाहिए. ಶಿವ ಬಾಬಾ ಏನ ಹೇಳ್ಬೇಕಂದ್ರೆ ಇಲ್ಲಿ ರಾಮ ಅಂತಲ್ಲ, ಶಿವ ತಂದೆ ಅಂತ ಹೇಳಬೇಕು. ಇನ್ಕೋ ಕಹಾ ಜಾತ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಜ್ಞಾನ ಯಜ್ಞ. ಇದಕ್ಕೇನು ಹೆಸರು?
ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರಗೀತ ಜ್ಞಾನಯಜ್ಞ. ರುದ್ರ ವ ಶಿವ್ ಏಕಿ, ರುದ್ರ ಅಂತಾದರೂ ಹೇಳಿ ಶಿವ ಅಂತಾದರೂ ಹೇಳಿ ಒಂದೇ ಹೆಸರು. ಕೃಷ್ಣ ಕಾತೋ ನಾಮ್ ನಹಿ ಶಿವ ಬಾಬಾ ಆಕರ್ ಜ್ಞಾನ ಸುನಾತೆ. ಇಲ್ಲಿ ಕೃಷ್ಣನ ಮಾತಿಲ್ಲ, ಶಿವ ತಂದೆನೇ ಬಂದು ಇಷ್ಟೆಲ್ಲ ಜ್ಞಾನ ತಿಳಿಸ್ತಾ ಇದ್ದಾರೆ. ಫಿರ್ ರುದ್ರ ಯಜ್ಞ ರಚತೆ ಹೇ ಮಿಟ್ಟಿ ಕಾ ಲಿಂಗ ಅವ್ರ ಸಾಲಿಗ್ರಾಮ ಬನ. ಭಕ್ತಿ ಮಾರ್ಗದವ್ರು ರುದ್ರ ಯಜ್ಞ ಮಾಡ್ತಾರೆ, ಯಾಗ ಮಾಡ್ತಾರೆ, ಮಣ್ಣಿನದು ಸಾಲಿಗ್ರಾಮಗಳು ಮಾಡ್ತಾರೆ, ಪೂಜಾ ಕರ್ ತೋಡ್ದೈತೆ ಪೂಜೆಗಳು ಮಾಡ್ತಾರೆ, ಆಮೇಲೆ ಎಲ್ಲ ಎತ್ಕೊಂಡೋಗಿ ಮಣ್ಣಲ್ಲಿ ಓಡೋದಾಕ್ತಾರೆ. ಜೈಸೆ ಬಾಬಾ ದೇವಿಯೋಂಕ ಮಿಸಾಲ್ ಬತಾತೇನ. ಅನೇಕ ದೇವಾನ್ ದೇವತೆಗಳದ್ದು ಇದೇ ಥರ ಮಾಡ್ತಾರೆ, ಚಿತ್ರಗಳು ಮಾಡ್ತಾರೆ, ಪೂಜೆ ಪುನಸ್ಕಾರ ಮಾಡ್ತಾರೆ, ಎಲ್ಲ ನೈವೇದ್ಯಗಳಿಡ್ತಾರೆ, ಆಮೇಲೆ ಎತ್ಕೊಂಡೋಗ್ಬಿಟ್ಟು ನೀರಿನಲ್ಲೇ ವಿಸರ್ಜನೆ ಮಾಡ್ತಾರೆ. वैसे शिव बाबा और सालिग्रामों के बड़े प्रेम और शुद्धि से पूजा कर फिर कलश कर देते. ಅದೇ ರೀತಿ ಸಾಲಿಗ್ರಾಮಗಳನ್ನು ಶಿವ ತಂದೆದು ದೊಡ್ಡ ಪ್ರೀತಿಯಿಂದ ಶುದ್ಧವಾಗಿ ಪೂಜೆಗಳು ಮಾಡಿ ಮತ್ತೆಲ್ಲ ಸಮಾಪ್ತಿ ಮಾಡಿಬಿಡ್ತಾರೆ. ಯಸ್ ಹೈ ಸಾರ ಭಕ್ತಿ ಕ ವಿಸ್ತಾರ. ಇಷ್ಟು ವಿಸ್ತಾರ ಇದೆ ಭಕ್ತಿದು. अभी बाबा बच्चों को समझाते कितना बाप को याद करते रहेंगे उतना खुशी में रहेंगे. ಈಗ ನೀವು ಇಲ್ಲಿ ಎಷ್ಟು ಖುಷಿನಲ್ಲಿ ಇರ್ತೀರೋ, ನೆನಪು ಮಾಡ್ತಾ ಇರ್ತೀರೋ, ಅಷ್ಟೇ ಖುಷಿ ಹೆಚ್ಚುತ್ತೆ. ರಾತ್ರಿ ಕೋ ರೋಜ್ ಅಪ್ನಾ ಪೋತಾ ಮೇಲೆ ಬೇಕನಾ ಚ. ನೈಟ್ ಟೈಮ್ಸು ನೀವು ಚೆನ್ನಾಗಿ ಲೆಕ್ಕ ಇಟ್ಕೋಬೇಕು. ಕುಚ್ ಭೂಲ್ ತೋ ನಹಿ ಕಿ ಅಪ್ನಾ ಕಾನ್ ಪಕಡ್ ಲೇನಾ ಚಾಹಿಯೆ. ಏನಾದರೂ ಮಿಸ್ಟೇಕ್ ಆಗೋಯ್ತು ಅಂದರೆ ನಿಮ್ಗೆ ನೀವೇ ಇಟ್ಕೊಳ್ಳಿ ಅಂತಾರೆ ಬಾಬಾ. ನಿಮ್ಮನ್ನೇ ನೀವು ಚೆಕ್ ಮಾಡ್ಕೊಳ್ಳಿ ಅಂತಾರೆ. ಬಾಬಾ कहते सच लिखेंगे तो आधा माफ कट जाएंगे. सत्य बरद्रे अर्ध माफी आगते. बाबा तो बैठा है ना, अपना कल्याण करना चाहते हो ಶ್ರೀಮತ್ ಪರ್ಚ. ನಿಮ್ಮ ಆತ್ಮದ ಉನ್ನತಿ ಮಾಡ್ಕೋಬೇಕು ಅಂತ ಇಚ್ಛೆ ಇತ್ತು ಅಂತಂದರೆ ಬಾಬಾ ಅವ್ರ ಡೈರೆಕ್ಷನ್ ಮೇಲೆ ನಡೀರಿ. ಪೋತಾ ಮೇಲೆ ರಕ್ನೆ ಸೆ ಬಹುತ್ ಉನ್ನತಿ ಹೋಗಿ. ಪೋತಾ ಮೇಲೆ ಇಟ್ಟಾಗ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. खर्च तो कुछ है ही नहीं, ऊंच पद पाना है तो मनसा वाचा कर्मना कोई को भी दुख नहीं देना. ಇಲ್ಲಿ ಎಕ್ಸ್ಪೆನ್ಸ್ ಮಾತೇನಿಲ್ಲ. ಬಾಬಾ ಹೇಳ್ತಾರೆ, ಮನಸ ವಾಚ ಕರ್ಮಣ ಮೂರು ರೀತಿನಲ್ಲಿ ಯಾರಿಗೂ ದುಃಖ ಕೊಡಕ್ಕೆ ಹೋಗಬೇಡಿ. कोई कुछ कहता है सुना अनसुना कर देना चाहिए. ಯಾರನ್ನ ಏನನ್ನ ಹೇಳ್ಬಿಡ್ತಾರೆ ಅಂದರೆ ಇಲ್ಲಿ ಕೇಳಿಬಿಟ್ರು ಬಿಟ್ಟಾಕ್ಬೇಡಿ, ಅದಕ್ಕೇನು ಇಂಪಾರ್ಟೆನ್ಸ್ ಕೊಡಬೇಡಿ. ये मेहनत करनी, ಇದೇ ಕಷ್ಟ ನೀವು ಪಡಬೇಕು. बाबा आते हैं तुम बच्चों को दुख दूर कर सदा काल के लिए सुख देने. ತಂದೆ ಬರ್ತಾ ಇದ್ದಾರೆ ಮಕ್ಕಳಿಗೆ ಯಾವಾಗಲೂ ಸುಖವಾಗಿರಲಿಕ್ಕೆ ದಾರಿ ತೋರಿಸಲಿಕ್ಕೆ. तो बच्चों को ऐसा बनना है मंदिरों में सबसे अच्छी सर्विस होगी. ಮಕ್ಕಳು ಹಿಂಗೆ ಮಾಡಬೇಕಾಗಿದೆ. ದೇವಸ್ಥಾನಗಳಲ್ಲಿ ಈ ರೀತಿ ಸೇವೆ ತುಂಬ ಚೆನ್ನಾಗಾಗುತ್ತೆ. ವಹಾ ರಿಲಿಜಿಯಸ್ ಮೈಂಡೆಡ್ ತುಮಕು ಬಹುತ್ ಮಿಲೆಂಗೆ. ದೇವಸ್ಥಾನಗಳಲ್ಲಿ ಧಾರ್ಮಿಕ ವಿಚಾರ ಇರೋವಂಥವ್ರು, धार्मिक बुद्धि इरोರು ಸಿಗ್ತಾರೆ. प्रदर्शनी में बहुत आते हैं, प्रोजेक्टर में भी प्रदर्शनी मेले में सर्विस अच्छी होती है. ಪ್ರಾಜೆಕ್ಟರ್ ಇರುತ್ತೆ, ಅದರಿಂದನೂ ನೀವು ಸೇವೆ ಮಾಡ್ಬೋದು. ಮೇಳಗಳಲ್ಲಿ ನೀವು ಚೆನ್ನಾಗಿ ಸೇವೆ ಮಾಡ್ಬೋದು. ಮೇಳೆ में ಖರ್ಚು होता है तो जरूर फायदा भी है ना. ಈ ಜಾತ್ರೆ ನಡೆಯುತ್ತೆ, ಮೇಳ ನಡೆಯುತ್ತೆ, ಅಲ್ಲಿ ಖರ್ಚು ಆಗುತ್ತೆ. ಖರ್ಚಾದರೆ ಜನಕ್ಕೂ ಜ್ಞಾನ ಸಿಗುತ್ತಲ್ಲ, ಸೇವೆ ಆಗುತ್ತಲ್ವ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते नमस्ते नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಮುಖ್ಯವಾಗಿರುವಂಥ ಪಾಯಿಂಟ್ಸ್ ಇವತ್ತಿಂದು ಧಾರಣೆಗೋಸ್ಕರ. बाबा ने तो राइट रॉन्ग का समझानी बुद्धि दी है. ಬಾಬಾ ಅವರು ಸರಿ ಯಾವುದು ತಪ್ಪು ಯಾವುದು ಅನ್ನೋ ತಿಳುವಳಿಕೆ ಬುದ್ಧಿ ನಮಗೆ ಕೊಟ್ಟಿದ್ದಾರೆ. ಉಸಿ ಬುದ್ಧಿ ಕೆ ಆಧಾರ ಪರ್ ದೈವಿ ಗುಣ भी धारणा करना. ಅದೇ ಆಧಾರದ ಮೇಲೆ ದೈವಿ ಗುಣಗಳನ್ನು ಜೀವನದಲ್ಲಿ ಏನು ಮಾಡಬೇಕು ಧಾರಣೆ ಮಾಡಿರಿ. ಕಿಸಿ ಕೋ ದುಃಖ नहीं देना. ಯಾರಿಗೂ ನೀವು ದುಃಖ ಕೊಡಕ್ಕೆ ಹೋಗಬೇಡಿ. आपस में भाई बहन का सच्चा प्यार हो, कभी दुख दृष्टि ना जाए. ಪರಸ್ಪರ ಒಬ್ರಿಗೊಬ್ಬರು ಸಹೋದರ ಸಹೋದರಿ ಭಾವನೆಯಲ್ಲಿರಬೇಕು. ಎಂದು ವಿಕಾರಿ ದೃಷ್ಟಿಗಳಿಂದ ನೋಡೋಕ್ಕೆ ಹೋಗಬೇಡಿ. बाबा के हर डायरेक्शन पर चल अच्छी तरह पढ़कर अपने आप पर आप ही कृपा कर. ಬಾಬಾ ಹೇಳ್ತಾರೆ, ತಂದೆಯ ಪ್ರತಿಯೊಂದು ಡೈರೆಕ್ಷನ್ಸ್ ಮೇಲೆ ನಡೆದು ಚೆನ್ನಾಗಿ ಓದಿ ತಮ್ಮ ಮೇಲೆ ತಾವೇ ಕೃಪೆ ಆಶೀರ್ವಾದನ ಮಾಡ್ಕೋಬೇಕು.
अपनी उन्नति के लिए पोता मेल रखना. ನಿಮ್ಮ प्रोग्रेसಗೋಸ್ಕರ ಇಂಪ್ರೂವ್ಮೆಂಟ್ಗೋಸ್ಕರ ಲೆಕ್ಕ ಇಡಿ. कोई दुख देने वाली बातें करता है तो ಸುನ ಅನ್ಸುನ कर देनी. ಯಾರಾದರೂ ದುಃಖ ಕೊಡ್ತಕ್ಕಂಥ ಮಾತುಗಳು ಹೇಳಿಬಿಡ್ತಾರೆ ಅಂತಂದರೆ ಕೇಳಿದ್ರು ಕೇಳದಂತೆ ಇದ್ಬಿಡ್ರಿ ಅಂತ. वरदान सर्व संबंधों का अनुभव एक बाबा से करने वाले अचक और निर्विघ्न विघ्न विनाशक भव. ಸರ್ವ ಸಂಬಂಧಗಳ ಅನುಭವ ಒಬ್ಬ ಪರಮಾತ್ಮ ತಂದೆ ಜೊತೆ ಇಟ್ಟು ಅವಿಶ್ರಾಂತರು ಮತ್ತು ವಿಘ್ನ ವಿನಾಶಕರು ಆಗಿರಿ. जिन बच्चों का सर्व संबंध एक बाबा के साथ है उनको और कोई का संबंध निमित्त मात्र अनुभव होगा. ಯಾರಿಗೆ ಒಬ್ಬ ಪರಮಾತ್ಮನ ಜೊತೆಯಲ್ಲಿ ಸರ್ವ ಸಂಬಂಧಗಳ ಅನುಭವ ಆಗ್ತಾ ಇರುತ್ತೆ ಅವ್ರಿಗೆ ಲೌಕಿಕದಲ್ಲಿ ಇರೋವಂಥ ಸಂಬಂಧಿಗಳೆಲ್ಲ ನಿಮಿತ್ತ ಮಾತ್ರ ಅನಿಸುತ್ತೆ. ವಹ ಸದಾ ಖುಷಿ ಮೇ ರೋಮಾಂಚ ನಾಚ್ತೆ ವಾಲೆ ಹೋಂಗೆ, ಅವ್ರು ಖುಷಿನಲ್ಲಿ ಕುಣಿತಾ ಇರ್ತಾರೆ. ಕಬಿ ತಕಾವಟ್ ಕಾ ಅನುಭವ ನಹಿ ಕರೆಂಗೆ ಅತಕ್ ಹೋಂಗೆ, ಎಂದು ಅವ್ರಿಗೆ ಸುಸ್ತಾಗೋದಿಲ್ಲ. ಅವ್ರು ಖುಷಿಯಾಗಿರ್ತಾರೆ, ಅವಿಶ್ರಾಂತರಾಗಿರ್ತಾರೆ. ಬಾಬಾ ಅವ್ರ ಸೇವಾ ಇಸಿ ಲಗನ್ ಮೇ ಮಗನ್ ರಹಿ. ತಂದೆ ಮತ್ತು ಸೇವೆ ಇದೇ ಸೆಳೆತದಲ್ಲಿ ಮಗ್ನರಾಗಿರ್ತಾರೆ. ವಿಘ್ನೋಂ ಕೆ ಕಾರಣ ರೋಕನೆ ಕೆ ಬಚಾಯ್ ಸದಾ ವಿಘ್ನ ವಿನಾಶಕ ಹೋಗಿ. ವಿಘ್ನಗಳ ಕಾರಣಗಳು ಬೇಕಾದಷ್ಟಿದೆ, ಅವುಗಳನ್ನೆಲ್ಲ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡೋಕ್ಕೆ ಬದಲಾಗಿ ವಿಘ್ನ ವಿನಾಶಕರಾಗಿರ್ತಾರೆ. ಸರ್ವ ಸಂಬಂಧೋಂ ಕಾ ಅನುಭೂತಿ ಏಕ್ ಬಾಪ್ ಸೆ ಹೋನೆ ಕೆ ಕಾರಣ ಡಬಲ್ ಲೈಟ್ रहेंगे. ಶಿವಬಾಬಾ ಜೊತೆಯಲ್ಲಿ ಎಲ್ಲ ಸಂಬಂಧಗಳನ್ನು ಅವ್ರು ಜೋಡಿಸಿರೋದ್ರಿಂದ ಹಗುರವಾಗಿರ್ತಾರೆ. ಕೋಯಿ ಬೋಜ್ ನಹಿ ಹೋಗ, ಯಾವುದೇ ಅವ್ರಿಗೆ ಹೊರೆ ಅನ್ನೋದಿರೋದಿಲ್ಲ. ಸರ್ವ ಕಂಪ್ಲೇಂಟ್ ಸಮಾಪ್ತ ಹೋ ಜಾಯಂಗೆ, ಅವ್ರ ಲೈಫ್ನಲ್ಲಿ ಎಲ್ಲ ಪ್ರಾಬ್ಲಮ್ಸು ಕಂಪ್ಲೇಂಟ್ಸು ಕ್ಲೋಸ್ ಆಗೋಗ್ಬಿಟ್ಟಿರುತ್ತೆ. ಕಂಪ್ಲೀಟ್ ಸ್ಥಿತಿ ಕಾ ಅನುಭವ ಹೋಂಗೆ ಸಹಜ ಯೋಗಿ ಹೋಂಗೆ. ಕಂಪ್ಲೀಟ್ ಸ್ಥಿತಿಯಲ್ಲಿರ್ತಾರೆ, ಸಹಜ ಯೋಗಿಗಳು ಆಗಿರ್ತಾರೆ. ಸ್ಲೋಗನ್ ಸಂಕಲ್ಪ ಮೇ ಬಿ ಕಿಸಿ ದೇಹದಾರಿ ತರಫ್ ಆಕರ್ಷಿತ ಹೋನಾ ಅರ್ಥಾತ್ ಬೇವಫಾ ಬನ್ನ ಹೇ. ಸಂಕಲ್ಪದಲ್ಲೂ ಯಾವುದಾದ್ರೂ ದೇಹದಾರಿಗಳ ಕಡೆಗೆ ಆಕರ್ಷಣೆ ಆಗೋದು ಅಂದರೆ ಕಾನೂನುಗಳನ್ನು ಉಲ್ಲಂಘನೆ ಮಾಡೋದು ಆಗಿದೆ. ಅಚ್ಚಾ, ಓಂ ಶಾಂತಿ.